नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमहिं वाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः। गर्गः शूरसुतोक्त्या रजमायात् सात्वतां पुरोधाः सः चक्रे क्षत्रिययोग्यान् संस्कारान् कृष्णरोहिणी सुन्वोः। ಯಾವ್ದಾಯ್ತೀಗ? ಆಗ ಏನಾಯ್ತು? ಅಬಂಧಯೋಗ್ಯತಾಂ ಪ್ರಭು ಪ್ರದರ್ಶ್ಯ ಲೀಲಯಾ ಪುನಃ ಸ ಏಕವತ್ಸ ಪಾಶಕಾಂತರಂ ಗತೋ ಅಖಿಲಂ ಭರಃ. ಅಬಂಧಯೋಗ್ಯತಾಂ ಪ್ರಭು, ತನ್ನನ್ನು ಬಂಧಿಸಲು ಸಾಧ್ಯವೇ ಇಲ್ಲ ಅದನ್ನು ತಿಳಿಸಿ ಅದನ್ನು ತಿಳಿಸಿ ಪ್ರಭು ಅಬಂಧಯೋಗ್ಯತಾಂ ಪ್ರದರ್ಶ್ಯ ಲೀಲಯಾ ಪುನಃ, ಅಷ್ಟೇ ಲೀಲೆಯಿಂದ ಸಹ ಏಕವತ್ಸ ಪಾಶಕಾಂತರಂ ಗತಃ ಅಖಿಲಂ ಭರಃ. ಏಕವತ್ಸ ಪಾಶಕಾಂತರಂ ಗತಃ ಅಖಿಲಂ ಭರಃ. ಒಂದೇ ಒಂದು ವತ್ಸ ಕರು, ಅಷ್ಟೆಲ್ಲ ಹಗ್ಗ ಆದರೂ ಒಂದೇ ಕರು ಕಟ್ಟೋ ಚಿಕ್ಕ ಹಗ್ಗ, ಕರು ಎಷ್ಟು ಕಟ್ಟ ಚಿಕ್ಕದಿರುತ್ತೆ, ಅಷ್ಟು ಹಗ್ಗಕ್ಕೆ ಕಟ್ಟಕ್ಕೆ ಸಾಧ್ಯ ಆಯಿತು. ನೋಡಿದರೆ ಅದು ಬಲ್ಲು ದೂರ ಥರ ಹಾಗಾಯ್ತು. ಈಗ ಹತ್ರ ಆಯಿತು. ದೇವರು ಆವಾಗ ನಾವು ಬಿಟ್ಟವರ ಭವ ಪಾಶದಿಂದಲೇ ಕಟ್ಟುವರು, ಭಕ್ತಿ ಇಲ್ಲದೆ ಹೋದಾಗ ಕಟ್ತಾರೆ, ಭಕ್ತಿ ಬಂದಾಗ ಸಿಗ್ತಾನೆ. ಅದಕ್ಕೆ ಒಳ್ಳೆಯ ದೃಷ್ಟಾಂತ. ಅದನ್ನು ಮುಂದಿನ ಮಾತದೆ. ಅಖಿಲಂಭರಃ, ಅಖಿಲಂಭರಃ ಎಲ್ಲಿದೆ? ಉದರಂ ಚಿಂತ್ಯಮೀಶಸ್ಯ ತನುತ್ವೇಪಿ ಅಖಿಲಂಭರ ವಲಿತ್ರಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೇಕೈ. ಯಾವಾಗಲೂ ಅಖಿಲಂಭರ, ವಿಶ್ವಂಭರ. ಅಖಿಲ ಅಂದರೆ ವಿಶ್ವ, ಯಾವಾಗಲೂ ವಿಶ್ವಂಭರನೇ. ಆದರೆ ಅಲ್ಲೇನು ಮಾಡಿದ ಈಗ? ಅದೇ ವಿಶ್ವಂಭರ ರೂಪ ಕಾಮನ್. ಸಿಗದೇ ಇದ್ದಾಗಲೂ ವಿಶ್ವಂಭರಣೆ, ಸಿಕ್ಕಾಗಲೂ ವಿಶ್ವಂಭರಣೆ, ಕಟ್ಟಕ್ಕೆ ಬರದೇ ಇದ್ದಾಗಲೂ ವಿಶ್ವಂಭರಣೆ, ಕಟ್ಟಿದಾಗಲೂ ವಿಶ್ವಂಭರಣೆ. ಅದು ಸದಾ ಚಿಂತ್ಯಂ ಅಂತ ಹೇಳಿ, ಸದಾ ಅಂತ ಹೇಳಿದ್ರಿಂದ ಯಾವಾಗಲೂ ಹಾಗೇ ಇದ್ದಾನೆ. ವಿಶೇಷ ತೋರಿಸ್ತಾನೆ ಹೊರತು ಬೇರೆ ಅಲ್ಲ. ಹೌದು ಹೌದು ಹೌದು. ದೇವ್ರು ಹಾಗೆ ಮಾಡ್ತಾ ಇದ್ದ. ಹಗ್ಗಗಳು ಅಷ್ಟೇ ಇವೆ, ಹಗ್ಗಗಳು ಕಡಿಮೆ ಆಗಿಲ್ಲ. ಆ ರೂಪ ತೋರಿಸಿದಾಗ ಆಗ್ತಾ ಇಲ್ಲ, ಈ ರೂಪ ತೋರಿಸಿದಾಗ ಆಗ್ತಾ ಇದೆ ಅಷ್ಟೇ. ದೇವ್ರು ಏಕಕಾಲಕ್ಕೆ ಏನು ಮಾಡ್ತಾನೆ? ಅದು ಅತಿ ವಿಶೇಷ ಅನ್ಬಾರ್ದು. ಏನಂತ ಹೇಳ್ಬೇಕು? ಅಚಿಂತ್ಯ ಅದ್ಭುತ ಶಕ್ತಿ ದೇವರು. ಯಾರು ಯೋಚನೆ ಮಾಡ್ಲಿಕ್ಕೆ ಇರೋದ ಶಕ್ತಿ. ಅದೇ ರೂಪನೇ, ಅದೇ ಇದೆ, ಅದೇ ಹಗ್ಗದಲ್ಲಿ ವ್ಯತ್ಯಾಸ ಸಾಧ್ಯನೇ ಇರೋದು. ಹೇಗಾಗುತ್ತೆ? ಹೌದು, ದೇವ್ರದ್ದು ಸೈಜ್ ವ್ಯತ್ಯಾಸ ಮಾಡಿದ್ರೆ ತೋರ, ವ್ಯತ್ಯಾಸ ಇಲ್ಲ ದೇವರಲ್ಲಿ. ಅದು ಕೂಡ ಇದ್ದಾಗ ಮಾಡ್ತಾನೆ ಅಷ್ಟೇ, ಅಲ್ಲಿ ಇದ್ದಾಗ ಇಲ್ಲದೆ ಹೋದಾಗ ಎರಡನ್ನೂ ತೋರಿಸ್ತಾನೆ. ಇದೆಲ್ಲ ಏನು ತೋರಿಸುತ್ತೆ? ಅದೇ ಮಹಾತ್ಮ್ಯ ಜ್ಞಾನ. ಆಗ ದೇವರಲ್ಲಿ ಏನಾಗುತ್ತೆ? ಭಕ್ತಿ ಆಗ ತುಂಬ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಸತ್ತವ್ರು ಬರ್ಸೋಕ್ಕೆ ಸಾಧ್ಯ ಇಲ್ಲ, ಭವಿಷ್ಯದಾಗ ಸತ್ತೋಗಿದ್ದಾರೆ. ಅವ್ರೇನು ಮಾಡಿದರು? ಕೃಷ್ಣ ಕಾಪಾಡ ರಕ್ಷಿಸ್ಬಿಟ್ಟು. ಯಾಕೆ? ಪಾಸಿಟಿವ್. ದೇವರಿಗೆ ಯಾವ್ದು ಸಾಧ್ಯ? ಎಲ್ಲವೂ ಸಾಧ್ಯ. ಯಾವ್ದು ಅಸಾಧ್ಯ? ಯಾವುದೂ ಅಸಾಧ್ಯ. ಅದೆಲ್ಲ ಮಾಡೋದಾರು ಹೇಳ್ತಾರೆ. ಎಲ್ಲ ದೇವ್ರ ವ್ಯತ್ಯಾಸ ಏನಾಗಿದೆ? ಎಲ್ಲ ಹೇಳ್ತಾರೆ. ಹೇಳಬೇಕಾದ್ರೆ ಈ ಕೆಲಸ ಮಾಡಿಕೊಡಿ ಅಂತಾರೆ, ಮಾಡಕ್ಕೆ ಬರೋದಿಲ್ಲ ಅಂತ. ಅದು ಗೊತ್ತಿದ್ದೀರಿ ಇವತ್ತು ಬಂದಿರೋದು, ಮಾಡಿಕೊಡಿ ಅಂತ. ಅದು ಗೊತ್ತಿತ್ತೇ ಬಂದಿರೋದು. ಯಾರೆಲ್ಲ ಅರ್ಥ? ನೀವೇ ಮುಖ್ಯಸ್ಥರು. ಅವಾಗ ಏನು ಮಾಡ್ತಾರೆ? ಎಷ್ಟೋ ಸತ್ಯ ಮಾಡಿಬಿಡ್ತಾರೆ. ಅಂದರೆ ಆಗೋದಿಲ್ಲ ಅಂತ ಹೇಳೋದ್ರಲ್ಲಿ ಮುಖ್ಯಸ್ಥರಿಗೆ ಆ ಮಾತು ಹೇಳಬಾರ್ದು ಅಂತ ಅವ್ರಿಗೆ ಆಗ್ಬಿಟ್ಟು, ಜಗನ್ ಮುಖ್ಯಸ್ಥನಾದ್ರಿಂದ ಮಾಡಿ ತೋರಿಸ್ತಾನೆ. ಇವ್ರ ಶಕ್ತಿ ಬೇರೆ, ದೇವರ ಶಕ್ತಿ ಬೇರೆ ಅಷ್ಟೇ. ಅದು ಯಾರಿಗೂ ಇಲ್ಲ ಶಕ್ತಿ, ದೇವರದ್ದು ಅಷ್ಟೇ. ಅಚಿಂತ್ಯಾತ್ಮ ಶಕ್ತಿ ಎಂಬುದೇನದು? ದೇವರಿಗೆ. ಮಹಾಲಕ್ಷ್ಮಿ ಅವ್ರದ್ದು ಅಚಿಂತ್ಯಾತ್ಮ ಶಕ್ತಿ ಇದೆ. ಶ್ರೀ ಅಚಿಂತ್ಯ ಅಂತ ಹೇಳ್ತಾರೆ, ಅಚಿಂತ್ಯ. ಆದರೆ ಯಾರಿಗೆ? ದೇವರಿಗೆ ಅಚಿಂತ್ಯಾತ್ಮ ಅಲ್ಲ. ಮಹಾಲಕ್ಷ್ಮಿಯೂ ಅಚಿಂತ್ಯವಾದ ದೇವರ ಶಕ್ತಿ. ಬ್ರಹ್ಮವಾಯುಗಳಿಗೂ ಏನದು? ಮಹಾಲಕ್ಷ್ಮಿಯ ಶಕ್ತಿ ಅಚಿಂತನೆ. ಗೊತ್ತಾಯ್ತಾ? ಆದರೆ ಇದು ದೇವರ ಶಕ್ತಿ ಯಾರು ಎಲ್ಲರಿಗೂ ಗೊತ್ತಿದೆ, ತನಗಷ್ಟೇ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅಬ್ಸಲ್ಯೂಟ್ ಅಚಿಂತ್ಯತ್ವ ಅಂದರೆ ದೇವರು. ಉಳಿದವರು ರಿಲೇಟಿವ್ ಅಚಿಂತ್ಯತ್ವ ಬಿಟ್ಬಿಡಿ. ದೊಡ್ಡವ್ರದೇನೆ ಪೂರ್ತಿ ತಿಳಿಯೋಕ್ಕಾಗೋದಿಲ್ಲ. ಯಾಕೆ? ನಮಗಿಂತ ದೊಡ್ಡವರು ಸಾಕು, ಪೂರ್ತಿ ತಿಳಿಯೋದಿಲ್ಲ. ಉದಾಹರಣೆ, ಒಬ್ಬರು ಡಾಕ್ಟ್ರ್ ಇದ್ದಾರೆ, ಗೊತ್ತಾಯ್ತಿಲ್ಲ. ಉಳಿದ ಪೇಷಂಟಿಗೆ ಅವನ ಶಕ್ತಿ ಗೊತ್ತಾಗೋದಿಲ್ಲ. ಅವನ ಮಟ್ಟಿಗೆ ಏನದು? ಏನು ಮ್ಯಾಜಿಕ್ ಮಾಡಿದಾಗ ವಾಸಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಏನಂತೂ ಗೊತ್ತಾಗೋದಿಲ್ಲ. ಆದರೆ ಅಬ್ಸಲ್ಯೂಟ್ ಅಲ್ಲ, ರಿಲೇಟಿವ್ ಅದೆಲ್ಲ ಕೂಡ. ಅದು ದೇವರಲ್ಲಿ ತೊಗೊಂಡಾಗ ಮಾತ್ರ ಏನಾಗುತ್ತದ? ಅಬ್ಸಲ್ಯೂಟ್. ಆ ಅರ್ಥದಲ್ಲಿ ಅಚಿಂತ್ಯಾದ್ಭುತ ಶಕ್ತಿ. ಸುತಸ್ಯ ಮಾತೃವಶ್ಯತಾಂ ಪ್ರತಸ್ಯ ಧರ್ಮಮೀಶ್ವರಃ ಬಭಂಜತೌ ದ್ಯುಸ್ಪೃಶೌ ಯಮಾರ್ಜುನೌ ಸುರಾತ್ಮಜೌ.
ಸುತಸ್ಯ ಮಾತೃಭಶ್ಯತಾಂ ಪ್ರತರ್ಶ್ಯ ಧರ್ಮಂ ಈಶ್ವರಃ ಬಭಂಜ ತೌ ದಿವಿ ಸ್ಪೃಶೌ ಯಮೌ ಅರ್ಜುನೌ ಸುರಾತ್ಮಜೌ. ಹಿಂದೇನು ಹೇಳಿದರು? ಪುನಃ ತಿಗಲಿಲ್ಲ ಮೊದಲು. ಪುನಃ ಸ್ವಭಕ್ತವಶ್ಯತಾಂ ಪ್ರಕಾಶಯತ್. ತಾನು ಭಕ್ತವತ್ಸಲ ಅಂತ ತೋರಿಸೋದಕ್ಕೋಸ್ಕರ ಏನು ಮಾಡಿದ? ಚಿಕ್ಕ ತಾನಿಗೆ ಮಾತೃವಶ್ಯ ಅಂತ ಹೇಳೋದಕ್ಕೋಸ್ಕರ ಕಟ್ಸಿಕೊಂಡ. ಎರಡು ವ್ಯತ್ಯಾಸ ನೋಡಿ. ಮಾತೃಭಕ್ತಿ ಇದೆ, ಭಕ್ತಿ ಜೊತೆ ತಾಯಿ ಎಂಬುದೇನದು ವಿಶೇಷ ತೋರಿಸ್ತಾನೆ ನೋಡಿ. ಸುತಸ್ಯ ಮಾತೃವಶ್ಯತಾಂ ಪ್ರದರ್ಶ್ಯ ಧರ್ಮಮೀಶ್ವರ. ಮಗ ಯಾವಾಗಲೂ ಹೇಗಿರಬೇಕು? ತಾಯಿಗೆ ವಯಸ್ಸಲ್ಲಿರಬೇಕು ತೋರಿಸೋಸ್ಕೋಸ್ಕರ ಹಾಗೆ ಮಾಡ್ತಾನೆ. ಮಾತೃದೇವೋಭವ. ಉಳಿದವರಿಗೆ ಏನದು ದೊಡ್ಡ ಸಂದೇಶ. ಬಭಂಜತವು ಮುಂದೆ ಹೊರಟ ಮತ್ತೆ. ಸೊ ಎಷ್ಟು ವಿಷಯಗಳು ಹೇಳ್ತಾರೆ ಇಷ್ಟೊಳಗೇನೆ. ಅನೇಕ ಧರ್ಮ ಸೂಕ್ಷ್ಮ ಹೇಳ್ತಾರೆ. ಭಕ್ತವಶ್ಯತ ಅಲ್ಲಿ, ಮಾತೃವಶ್ಯತ ಇಲ್ಲಿ, ಮತ್ತು ಅಬಂಧ ಯೋಗ್ಯತಾ ಇನ್ನೊಂದು ಕಡೆಗೆ. ಬರೀ ತತ್ವ ತೋರಿಸ್ತಾ ಹೋಗ್ತಾನೆ. ತಾಯಿ ತಾನು ಜನ ತಿಳ್ಕೊಂಡಿರೋದೇನು? ಕೃಷ್ಣ ಮಗ, ಯಶೋಧ ತಾಯಿ ಅಷ್ಟೇ. ಧರ್ಮ ಏನು ತೋರಿಸ್ಬೇಕೀಗ? ಮಗ ತಾಯಿಗೆ ವಶನಾಗಿ ತೋರಿಸ್ಬೇಕು ಅಷ್ಟೇ. ಈ ಪ್ರೊಪ್ರೈಟರ್ ಏನು ಮಾಡಿದ್ದಾನೆ? ಭಿಕ್ಷಕರ ಪಾತ್ರ ಗೊತ್ತಾಯ್ತಿಲ್ಲ. ಸಾಮಾನ್ಯ ವ್ಯಕ್ತಿ ಚೀಫ್ ರಾಜನ್ ಪಾತ್ರ. ಏನಂತ? ಸ್ವಾಮಿ ಭಿಕ್ಷೆ ಹಾಕಿ ಅಂತ ಹೋಗ್ತಾನೆ. ಏನಂತಾನ ಅವನು? ಸಾರಿ ಪ್ರೊಪ್ರೈಟರ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ನಿಮ್ಮದೇ ತಗೊಳ್ಳಿ, ಪ್ರೊಪ್ರೈಟರ್ ಅಂತ ಹೇಳಕ್ಕೆ ಬರೋದಿಲ್ಲ. ಏನು ಹೇಳ್ಬೇಕಲ್ಲಿ ಆಗ? ಓ ಹಾಗೆ ಹಾಕೋದಿಲ್ಲ ಹೋಗಿ ಆಮೇಲೆ ಬಾ ಅಂತ ಹೇಳೋದು, ಎಲ್ಲ ಜೋರು ಮಾಡ್ಬೋದು. ಈಗ ಆ ಕಾಲಕ್ಕೆ ಅಷ್ಟು ಆಮೇಲೆ ಹೋಗಿ ಸರ್ವಿಟ್ ಹೊಡೆಯೋದೆ ಅದು. ಆ ಕಾಲಕ್ಕೆ ಹಾಗೆ ನಡ್ಕೊಂಡು ನಟನೆ ಅಂತ. ನಟನೆಯಲ್ಲಿ ಏನು ಮಾಡಿಕೊಡೋದು? ಮಗ ರಾಮನ ಪಾರ್ಟು, ತಂದೆ ರಾವಣನ ಪಾರ್ಟು. ಏನು ಮಾಡ್ಬೇಕಾಗ? ಎಷ್ಟೊತ್ತು ಹಾಗಾಗುತ್ತಾಗ ಏನು ಮಾಡ್ತಾರಾಗ? ವಧೆ ಮಾಡ್ದ ಲೆಕ್ಕ ನೋಡಿದ್ರೆ ಕೊಂದು ಬಿಟ್ಟ ಅಂತ ಹೇಳ್ಬಿಟ್ಟು. ಆ ಕಾಲಕ್ಕೆ ತಂದೆ ಮಾತ್ರ ನಡೆಸ್ತಾನೆ. ಕಾರಣ ಏನು? ಇಲ್ಲಿ ರಾಮ ಮಗ, ದಶರಥ ತಂದೆ, ಅಲ್ಲಿ ಮಾತ್ರ ನಡೆಸ್ತ. ಇಲ್ಲಿ ತಂದೆ ಆಗಿದ್ರು ಶತ್ರುನ್ ಕೊಂದ. ತಂದೆ ಆಗಿದ್ರು ಪಾಠ ಮಾಡಿದವನು ಯಾರು? ಶತ್ರುನ್ ಪಾಠ ಆದ್ರಿಂದ ಕೊಂದ. ಆ್ಯಕ್ಷನ್ ಅಂದ್ರೆ ಹಾಗೆ ದೇವರು ಹಾಗೆ ಮಾಡಿದ್ದಾರೆ. ಎರಡು ಏಕಕಾಲ ಇಟ್ಕೋಬಾರ್ದು, ಇಟ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ತಾಯಿ ಮಗ ಅಷ್ಟೇ ನೋಡಿದಾಗ ಮಗ ಏನಾಗಬೇಕು? ತಾಯಿಗೆ ವಶನಾಗಬೇಕು ಅಷ್ಟೇ. ದೇವರು ಅಂತ ತಗೊಂಡು ಭಕ್ತವತ್ಸಲ ಅದು ಬೇರೆ ಆಯ್ತು. ಮತ್ತೆ ಪುರಾ ಬಭ ಇತಿ ಅಲ್ಲಿ ಮುಂದೆ ಹೊರಟ. ಒಂದೆಲ್ಲ ಬರೀ ಅನೇಕ ಕೆಲಸ ಮಾಡ್ತಾ ಇದ್ದ. ಆಕೆಏನು ಮಾಡಿಲ್ಲ ಕೊನೆಗೆ ಎಲ್ಲ ಗೊತ್ತಿದೆ. ಬಂದವಾಟು ಎಲ್ಲಿ ಕಟ್ಟಿಲ್ಲ, ಒಳ್ಳಿ ಕಟ್ಟಿಲ್ಲ, ಎಲ್ಲ ಕತೆ ಗೊತ್ತಿದೆ. ಬಭಜ್ಯತವು ದಿವಿಸ್ಪೃಶವು ಯವಾರ್ಜುನವು ಸುರಾತ್ಮಜವು. ಮುಂದೆ ಹೋದ ಎರಡು ಯಮಳ ವೃಕ್ಷ ಬೆಳೆದಿತ್ತು. ಜಾಯಿಂಟ್ ಆಗಿತ್ತು ಗೊತ್ತಾಯ್ತು. ಯಮಳ ವೃಕ್ಷಗಳು ಅವೆರಡು ಏನೋ ಅರ್ಜುನ ವೃಕ್ಷಗಳು. ಅದು ಮತ್ತಿ ಮರ ಅಂತ ಕರೀತಾನೆ. ಅದ್ರ ಬಗ್ಗೆ ಬೆಳೆದಿತ್ತು. ಮಧ್ಯೆ ಹೋದ ಎಳ್ಕೊಂಡು. ಏನಾಯ್ತು? ಅದು ಬಭಂಜ. ಎರಡು ವೃಕ್ಷನೂ ಏನಾದವು? ಎರಡು ವೃಕ್ಷ ದೊಡ್ಡ ವೃಕ್ಷಗಳು ಬಿದ್ದೋದು. ಅವು ಏನವು? ಸುರಾತ್ಮಜವು. ಕುಬೇರನ ಮಕ್ಕಳು ಅವರಿಬ್ಬರು ಕೂಡ. ಕುಬೇರ ನರಕುಬರ ಮಣಿಗ್ರೀವ ಅಂತದ್ದು. ಇವತ್ತು ದ್ವಾರ ಇದು ಬಂದರೆ ಅಲ್ಲೆಲ್ಲ ಗೋಕುಲ ಎಲ್ಲ ತೋರಿಸ್ತಾರೆ. ಇಲ್ಲೇ ಅವರಾಜರ ಭಂಜನ ಆಗಿದ್ದು ಅಂಥೇಳಿ ಜಾಗಗಳೆಲ್ಲ ತೋರಿಸ್ತಾರೆ. ಅಲ್ಲಿ ಹೊರಟ ಕೃಷ್ಣ. ಅದೇ ಎರಡು ಬಿದ್ದು ಕಡೆಗೆ ತುಂಡಾಗಿ ಬಿದ್ದು. ಅವ ಏನಾಯ್ತು? ಜಗತ್ತಿಗೆ ಕಂಡಿದ್ದು ಅಷ್ಟೇ. ಒಳಗಾಗಿದ್ದೇನೋ ಯಮರಾಜರು ಅವರಿಬ್ಬರು ಕೂಡ ಎಲ್ಲಿ ಹೋದ್ರು? ಅಲ್ಲಿ ಇಲ್ಲೂ ರಾಕ್ಷಸರು ಬೇರೆ ಇದ್ದಾರೆ, ಧ್ವನಿ ಚಮು ಅಂತೇಳಿ. ಒಂದು ವೃಕ್ಷ ಎರಡು ಭಾಗ, ಎರಡಾಯ್ತು. ಅವಳಿಯ ವೃಕ್ಷ ಆಯಿತು. ಅದರಲ್ಲಿ ಇಬ್ಬರು ದೇವತೆಗಳು, ಇಬ್ಬರು ರಾಕ್ಷಸರಿದ್ದಾರೆ. ಧ್ವನಿ ಚಮು ರಾಕ್ಷಸರು, ನರಕೂಬರ ಮಣಿಗ್ರೇವ ದೇವತೆಗಳು. ಗೊತ್ತಾಯ್ತಾ? ಅಲ್ಲಿಂದ ಅದಿಷ್ಟು ನಾಶ ಮಾಡಿದ. ಅವರು ನರಕಕ್ಕೆ ಹೋಗ್ತಾರೆ, ತಮಸ್ಸಿಗೆ ಹೋಗ್ತಾರೆ ಮುಂದೆ. ಇವರು ಸ್ವರ್ಗಕ್ಕೆ ವಾಪಸ್ ಹೋಗ್ತಾರೆ. ಅದು ಇಂದಿರೇ ಸೇನೆ ನಿನ್ನದೊಂದು ಒಂದು ಕ್ರಿಯವು ದ್ವಂದ್ವವಾಯಿತು. ಒಂದೊಂದು ಏನು ಮಾಡ್ತಾ ಹೋಗ್ತಾರೆ ಪರಮಾತ್ಮ? ಎರಡೆರಡು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ. ಎರಡು ಕೆಲಸ ಒಟ್ಟಿಗೆ ಆಯಿತು. ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಹೇಗೆ ಮಾಡ್ತಾನೆ? ಜೊತೆಗೆ ದ್ವಂದ್ವವಾಯಿತು. ಮುಕ್ತಿಯಲ್ಲಿ ಎರಡೂ ಇರಬೇಕು. ಅನಿಷ್ಟ ನಿವೃತ್ತಿನೂ ಆಗಬೇಕು, ಇಷ್ಟ ಪ್ರಾಪ್ತಿನೂ ಆಗಬೇಕು. ಅದಕ್ಕೆ ಬಭಂಜತವು ದಿವಿಸ್ಪೃಶವು. ಇಲ್ಲಿ ಹಾಗಲ್ಲ. ಡಾಕ್ಟರ್ ವಾಸಿ ಮಾಡ್ತಾರೆ. ಸರ್ ನಾನು ಕೆಲಸ ಕೊಡ್ತೀನಿ ಅಂತ ಕೇಳಿದರೆ ಅದನ್ನೆಲ್ಲ ಸೋತ್ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಕೆಲಸಕ್ಕೆ ಸೋತ್ಬಿಟ್ಟೆ. ಇಷ್ಟಪ್ರಾಪ್ತಿ ಅವೆಲ್ಲ ಇಲ್ಲ. ಏನು ಮಾಡ್ಬೋದು? ಅಷ್ಟೇ ಮಾಡಿದ್ದಷ್ಟೇ. ಕೆಲವು ಇಷ್ಟಪ್ರಾಪ್ತಿ ಆಗೋದು. ಭಿಕ್ಷುಕ ಬಂದು ಕೊಡಿ ಸ್ವಾಮಿ ರೋಗ ಇದೆ ಅಂತ ಸ್ವಲ್ಪ ಅನ್ನ ಹಾಕ್ತೀವಿ ಅಷ್ಟೇ, ರೋಗ ತೆಗಿಲಕ್ಕೆ ಬರೋಲ್ಲ. ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಆಗಲಿಲ್ಲ. ಎಲ್ಲರೂ ಒಂದು ಸೆನ್ಸ್ನಲ್ಲಿ ಏನಿರುತ್ತೆ? ಎರಡು ಪೂರ್ತಿ ಮಾಡೋಕ್ಕಾಗಲ್ಲ. ಅಬ್ಸಲ್ಯೂಟ್ಲಿ ಎರಡು ಮಾಡೋದು ಯಾವುದು? ದೇವರೊಂದೇ. ಅದು ಯಾರು ಕಂಪೇರ್ ಮಾಡ್ತಾ ಹೋಗ್ಬೇಕು. ದೇವ್ರಿಗೆ ದೇವ್ರಿಗೆ ಏನು ವ್ಯತ್ಯಾಸ ಇದೆ ಗೊತ್ತಾಯ್ತಾ? ಎಲ್ಲವೇ ಏನು ವ್ಯತ್ಯಾಸ ಇಲ್ಲದೆ ಹೋದ್ರೆ ಏನಾಗುತ್ತಾಗ? ಸಾಮ್ಯ ಬರುತ್ತೆ. ಗೊತ್ತಾಯ್ತು? ಇಲ್ಲ ಹೋದರೆ ಐಕ್ಯ ಬರುತ್ತೆ. ಮುಂದೆ ಹೋದರೆ ಎರಡೂ ಬರದೇ ಇರೋಕ್ಕೆ ಏನು ಮಾಡಬೇಕಾಗ? ಪ್ರತಿ ಸತ್ಯನೂ ಏನು ತೋರಿಸ್ಬೇಕು? ಇಲ್ಲೇ ಹೋಗ್ತೀರಿ, ಯಾವುದೋ ದ್ರಾಕ್ಷಿ ಇಟ್ಕೊಂಡಿದ್ದಾರೆ. ಇದು 100 ರೂಪಾಯಿ ಕೆಜಿ ಅಂತಾನೆ, ಇದು 200 ರೂಪಾಯಿ ಕೆಜಿ ಅಂತಾನೆ. ಎರಡು ದ್ರಾಕ್ಷಿನೇ, ಕ್ವಾಲಿಟಿ ಬೇರೆ. ತಕ್ಷಣ ಏನಂತಾನೆ ಅವನು? ಕ್ವಾಲಿಟಿ ಬೇರೆ. ಅವೇನು ಮಾಡ್ತಾ ಹೋಗ್ತಾನೆ, ಇಬ್ಬರು ಹೋಗ್ತಾರೆ. ಅದಕ್ಕೆ ಹೇಳಿದರೆ ಮೋಸ. ಅದಕ್ಕೆ ಹೇಳಿಬಿಟ್ರೆ ಏನಾಗತ್ತದ? ಮೋಸ ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಅಂತ ಹೇಳಿದ್ರೆ ಅದು ಮೋಸ ಅಲ್ಲ. ಆಚಾರ್ಯರು
ತಾರತಮ್ಯ ಇದೇ ತಿಳ್ಕೊಳ್ಳಿ ಅಂತ ಹೇಳಿದರು, ತಾರತಮ್ಯ ಮಾಡಿ ಅಂತ ಹೇಳಿಲ್ಲ. ಜನ ಏನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ, ತಾರತಮ್ಯ ಮಾಡಿ ಅಂತ ಹೇಳಿಕೊಟ್ರು. ಅದು ಮಧ್ವಾಚಾರ್ಯ ಅಂಥವರು ಪಕ್ಷಪಾತಿಗಳು ಅಂತ ಹೇಳಿ ಭಾರಿ ತಪ್ಪು. ತಾರತಮ್ಯ ಇದೇ ತಿಳ್ಕೊಳ್ಳಿ ಅಂತ ಹೇಳಿದರೆ ಹೊರತು ಮಾಡಿ ಅಂತ ಹೇಳಿಲ್ಲ. ಅದೇ ರೀತಿಯೇ ಒಬ್ಬ ಬರೆದಿರೋ ಪುಸ್ತಕ ತಮಾಷೆ ಅಲ್ಲ, ಒಬ್ಬ ವ್ಯಕ್ತಿ ಪುಸ್ತಕ ಬರೆದಿದ್ದಾರೆ, ಮಧ್ವಾಚಾರ್ಯ ಭೇದ ಹೇಳಿದ್ರಲ್ಲ, ಅದರಿಂದಾಗಿ ಜಗತ್ತು ಒಡೆದೋಯ್ತು ಭಾರತ ಖಂಡ. ಅದರಿಂದ ಹೊರಕ್ಕೆ ವಿಷಯ ಆಯ್ತು ಅಂತ ಬರೆದ್ಬಿಟ್ಟಿದ್ರು. ಮಧ್ವಾಚಾರ್ಯ ರೆಸ್ಪಾನ್ಸಿಬಲ್ ಯಾವುದಕ್ಕೆ? ಇಂಡಿಯಾ ಬೇರೆ ದೇಶ ವಶವಾಗ್ಲಿಕ್ಕೆ ಇದೇ ಕಾರಣ. ಹುಚ್ಚ ಅಂತ ಕರೀತಾರೆ. ಅದು ಮಿತ್ರಭೇದ ಅದೆಲ್ಲ ಹೇಳಿದ್ದ ಆಚಾರ್ಯರು. ಭೇದ ಇದೆ ತಿಳ್ಕೊಳ್ಳಿ ಅಂತ ಹೇಳಿದ್ರು, ಭೇದ ಮಾಡಿ ಅಂತ ಹೇಳಲಿಲ್ಲ. ಭೇದ ಇದೆ ತಿಳ್ಕೊಳ್ಳಿ. ಇವೆಲ್ಲ ಏನು ಮಾಡಬೇಕು ಅಂದರೆ ಹೇಳಬೇಕು ಜನಗಳಿಗೆ. ಈ ಜೊತೆಲಿ ಜನಕ್ಕೆ ಇನ್ನೂ ತಲೆಯಲ್ಲಿ ಹಾಗೆ ಕೂತಿದೆ. ಹೆಸರು ಹೇಳಿದ ತಕ್ಷಣ ಜನಕ್ಕೆ ಏನು ಶುರುವಾಗುತ್ತೆ? ಇವರು ತಾರತಮ್ಯ ಹೇಳಿದವರು, ಭೇದ ಹೇಳಿದವರು, ನಮ್ಮನ್ನೆಲ್ಲ ನರಕಕ್ಕೆ ಹೋಗ್ತೀರಿ ಅಂತ ಹೇಳಿದ್ರು. ಎಲ್ಲ ಏನೋ ತಲೆ ಥರ ಸಿಟ್ಟು ಬಂದ್ಬಿಡು. ಅದು ಹೇಳಿ ಯಾತಕ್ಕೆ ಸಿಟ್ಟು ಬಂದಿರು? ಹಾಗೆ ಹೇಳಿ ಹೇಳಿ ಆಗಿರೋದಾಗ ಯಾಕೆ ಹೇಳಿಲ್ಲ? ಇವ್ರು ಏನಾಗುತ್ತೆ ಯೋಚನೆ ಮಾಡಬೇಕು. ಪದ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿದ್ರೆ ಏನು ಅಪಾರ್ಥ ಆಗುತ್ತೆ. ಮೆಕ್ಯಾನಿಕಲ್ ಹೇಳಿಬಿಟ್ರೆ ಹಾಗಾಗುತ್ತೆ. ಮಿತ್ರಭೇದ ಪಂಚತಂತ್ರ ಕೇಳಿರ್ತೀರಿ. ಮಿತ್ರಭೇದ ಅಂತಿದೆ, ಅದೇನದು? ಒಡಕುಡ್ಸೋದು. ಅದೇನದು? ರಾಜಕೀಯವಾದ ತಂತ್ರ. ಅದು ಒಡಕುಡಿಸ್ಬಿಟ್ರೆ ಏನಾಗತ್ತಾಗ? ಒಂದು ಗೆಲ್ಬೋದಾಗ. ಇಬ್ರು ಒಟ್ಟಿಗೆ ಇದ್ದರೆ ಗೆಲ್ಲಕ್ಕಾಗಲ್ಲ, ಒಡಕುಡಿಸ್ಬಿಟ್ರೆ ಗೆಲ್ಲಕ್ಕೆ ಬರೋದು. ಅದು ದೋಷ. ಅದು ರಾಜಕೀಯವಾಗಿ ನಡೆಯೋದು ದೋಷ. ಅದು ಸ್ವಾರ್ಥಕ್ಕೆ ಮಾಡೋದಷ್ಟೇ. ಇದು ಹಾಗಲ್ಲ. ಏನಿದು? ಇದು ತತ್ವ ತಿಳ್ಕೊಳ್ಳೋದು. ತತ್ವ ಬೇರೆ, ಇದು ಮಾಡೋದು ಬೇರೆ. ಇದು ಸಬ್ಜೆಕ್ಟಿವ್, ಅದು ಆಬ್ಜೆಕ್ಟಿವ್. ಭೇದ ಇದೆ ತಿಳ್ಕೊಬೇಕು. ಇದು ಭೇದ ಮಾಡು ಇಲ್ಲ ಮಾಡಿಕೊಡು. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ವ್ಯತ್ಯಾಸ ಇದೆ. ಆಚಾರ್ಯ ಹೇಳಿದ್ದು ಮಾಡ್ತೇನೆ, ಅದನ್ನೆಲ್ಲ ಅಪಾರ್ಥ ಮಾಡಿಕೊಂಡ್ರೆ ಹೀಗಾಗತ್ತೆ. ಅಲ್ಲಿ ಹೇಳ್ತಾರೆ, ಯಮ ಒಂದು ವೃಕ್ಷ ಎರಡು ಕವಲಾಗಿ ಎರಡಾಯಿತು, ಅವಳಿ ವೃಕ್ಷ. ಇಬ್ರು 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 ಎರಡು ವೃಕ್ಷ, ಎರಡು ಸಾತ್ವಿಕ, ಎರಡು ಚೇತನ. ಅದಿಷ್ಟು ಪರಮಾತ್ಮ ಏನು ಮಾಡ್ದ? ಎರಡು ವೃಕ್ಷನೂ ಭೇದಿಸ್ತ, ಅವ್ರನ್ನೂ ಬೇರೆ ಮಾಡ್ದ, ದುರ್ಗತಿ ಕಳಿಸ್ತ, ಸದ್ಗತಿ ಕಳಿಸ್ತ, ಇಟ್ಟು ಕೆಲಸ ಮಾಡಿ. ಇಷ್ಟಾದ ರೂಪವಲ್ಲ, ಅದೇ ಶಿಶು ರೂಪನೇ. ಇದು ದೇವರ ಮಹಿಮೆ. ಇನ್ನೂ ಸ್ವಲ್ಪ ಯೋಚನೆ ಮಾಡಿದರೆ ಹಿರಣ್ಯಕಶಿಪುದು ಹಾಗೇನೆ. ಒಬ್ಬೊಬ್ಬ ತಾಯಿ ತಿಥಿ, ಗರ್ಭ ಎಷ್ಟು? ಅವಳಿ. ಅದರಲ್ಲಿ ಯಾರಿದ್ದಾರೆ? ಇಬ್ಬರು ಬರುತ್ತೆ. ಹಿರಣ್ಯಕಶಿಪು ಜಯ, ಹಿರಣ್ಯಾಕ್ಷ ವಿಜಯ. ಸೇಮ್ ಸಿಮಿಲರ್ ಕೇಸಸ್. ಒಂದು ವೃಕ್ಷದಲ್ಲಿ ಎರಡು ಬಾಯಿ ಎಲ್ಲ ಹಾಗಾಗುತ್ತೆ. ಎರಡು ರಾಕ್ಷಸರು, ಎರಡು ಇವರು, ಎರಡು ಅವಳಿಗಳು. ಮತ್ತಿಬ್ರು ಕೂಡ ಏನವರು? ಅವಳಿಗಳೇ. ಇವರು ಅವಳಿ ವೃಕ್ಷನೇ. ಶಿಶುಪಾಲದಂತವಕ್ಕರ ಅವಳಿಗಳಲ್ಲ, ಅವರು ಬೇರೆ ತಾಯಿ ಮಕ್ಕಳು. ಹಿರಣ್ಯಾಕ್ಷ ಹಿರಣ್ಯಕಶಿಪು ಏನು? ಟ್ವಿನ್ಸ್. ರಾವಣ ಕುಂಭಕರ್ಣ ಟ್ವಿನ್ಸ್ ಅಲ್ಲದೆ ಹೋದ್ರು ಒಬ್ಬರ ಒಂದೇ ತಾಯಿ ಮಕ್ಕಳು. ಇವರು ಟ್ವಿನ್ಸು, ಅದು ಒಂದೇ ತಾಯಿ ಮಕ್ಕಳು. ಇದು ಬೇರೆ ಬೇರೆ ತಂದೆ ತಾಯಿ ಮಕ್ಕಳು. ಮೂರಲ್ಲೇ ವ್ಯತ್ಯಾಸ ಇದೆ. ತಯಾವರೋ ಅವಧ್ಯತ ಪುರಾಧುನಿಶ್ಚಮುಸ್ತಥಾಪಿ ಸ್ಫೂತನಾ ಸಮನ್ವಿತೌ ಅನೋಷ್ಠ ಸಂಯುತೌ ತಪಃ ಪ್ರಚಕ್ರತು ಶಿವಾಂ ಪ್ರತಿ. ಇವರೆಲ್ಲ ಯಾರು? ಹಿಂದೆ ಪೂತನೆ ಬಂದಿದ್ದು ಸ್ವರೂಪ ಹೇಳಲಿಲ್ಲ, ತೃಣಾವರ್ತನ ಸ್ವರೂಪ ಹೇಳಲಿಲ್ಲ, ಶಕಟಾಸುರನ ಸ್ವರೂಪ ಹೇಳಿದ್ದಿಲ್ಲ. ಇಲ್ಲಿ ಹೇಳ್ತಾರೆ ಯಾರು ಅಂತ, ಒಟ್ಟಿಗೆ ಹೇಳಿಬಿಡ್ತಾರೆ. ಅವ್ರು ಯಾರು ಮತ್ತು ಯಾರು ವರ ಇತ್ತು ಎರಡನ್ನೂ ಅಲ್ಲಿ ಹೇಳಿದ್ದಿಲ್ಲ, ಎರಡನ್ನು ಈಗ ಹೇಳ್ತಾರೆ. ಪುರಾ ಧುನಿ ಚಮುಹು ತಥಾಪಿ ಪೂತನಾ ಸಮನ್ವಿತೌ ಅನೋಕ್ಷ ಸಂಯುತೌ ತಪಃ ಪ್ರಚಕ್ರತು ಶಿವಾಂ ಪ್ರತಿ. ಪುರಾ ಹಿಂದೆ, ಧುನಿ ಮತ್ತು ಚಮು ಇಬ್ರು, ಪೂತನ ಸಮನ್ವಿತ ಮತ್ತು ಪೂತನೆ, ಅನೋಕ್ಷ ಅಂದರೆ ಶಕಟಾಸುರ. ಇವರೆಲ್ಲ ಏನು ಮಾಡಿದ್ರು? ಎಷ್ಟು ಜನ ಆಯ್ತು ಅಲ್ಲಿಗೀಗ? ಧುನಿ, ಚಮು, ಪೂತನ ಮತ್ತು ಇವನು 4 ಜನಗಳು ಕೂಡ ಶಿವಾಂ ಪ್ರತಿ ತಪಃ ಪ್ರಚಕ್ರತು. ಶಿವಾಂ ಪ್ರತಿ. ಶಿವ ಅಂದ್ರೆ ಯಾರು? ಪಾರ್ವತಿ. ಶಿವ ಇರೋದು. ಶಿವ ಬೇರೆ, ಶಿವ ಬೇರೆ. ಓಂ ನಮಃ ಶಿವಾಯ ಇದು ಶಿವ ಪಂಚಾಕ್ಷರ ಮಂತ್ರ. ಓಂ ನಮಃ ಶಿವಾಯೈ ಇದು ಪಾರ್ವತಿ ಪಂಚಾಕ್ಷರ ಮಂತ್ರ. ಅಷ್ಟೇ ಆಚಾರ್ಯ ಹೇಳ್ತಾರೆ, ಸಯೇವ ವನಿತಾಲಿಂಗ ಪಾರ್ವತ್ಯ ಮನುರುಚ್ಯತೆ. ನಮಃ ಶಿವಾಯ ಎಂಬುದನ್ನೇ ಸ್ತ್ರೀಲಿಂಗ ಮಾಡಿಕೊಂಡ್ರೆ ಪಾರ್ವತಿ ಮಂತ್ರ ಆಗುತ್ತೆ. ಶಿವನ ಮಂತ್ರ ಪಾರ್ವತಿ ಮಂತ್ರ ಆಗುತ್ತೆ. ಶಿವಾಂ ಪ್ರತಿ. ಗೊತ್ತಾಯ್ತಾ? ಶಿವ ಪಾರ್ವತಿಯನ್ನು ಕುರಿತು ತಪಸ್ ಮಾಡಿದ್ರು. ತಯಾ ವರಹ ಅವಧ್ಯತ ಚತುರ್ಷು ಚ ಪ್ರಯೋಜಿತ. ಅವರು ಆಯ್ತು ವರ ಕೊಡು, ಅವಧ್ಯರಾಗಿರುತ್ತೆ ಕೇಳಿದ್ರು, ಕೊಟ್ಟರು ವರದ. ಅನಂತರಂ ತೃಣೋಧ್ರಭಿ ತಪೋ ಅಚರದ್ವರಂಚತ. ಈ ರೀತಿ ರಾಮಾಯಣದಲ್ಲಿ ಒಬ್ಬನು ಪಾರ್ವತಿ ವರ ತಗೊಂಡವನಿದ್ದಾನೆ, ನೆನಪಿದೆಯಾ? ರಾಮಾಯಣದಲ್ಲಿ ಇದೇ ರೀತಿ ಒಬ್ಬನು ತಗೊಂಡವನಿದ್ದಾನೆ. ಕಂಪೇರ್ ಮಾಡ್ಕೋಬೇಕು ಯಾರು ಏನು ಅಂತೇಳಿ. ಅಂದರೆ ವರ ತಗೋಬೇಕಾದ್ರೆ ಸಾಮಾನ್ಯವಾಗಿ ಯಾರ ಹತ್ರ ತಗೋತಾರೆ? ವಿಷ್ಣುನ್ ಬಿಟ್ಬಿಡ್ತಾರೆ. ಫಸ್ಟು ಬ್ರಹ್ಮದೇವರು, ಆಮೇಲೆ ರುದ್ರದೇವರು, ಆಮೇಲೆ ಅವ್ರ ಹೆಂಡತಿ, ಆಮೇಲೆ ಅವರಿಬ್ಬರು ಮಕ್ಕಳು. ಸ್ಕಂದರ ವರ, ಗಣೇಶರ ವರ, ಅವ್ರ ಹೆಂಡತಿ, ಫ್ಯಾಮಿಲಿ ಅಂತವ್ರು ಅವರು. ಶಿವನ ಸಂಸಾರ ಆದರೆ ಅಂಥದ್ದು ಶುದ್ಧ ವೈಷ್ಣವರು. ಆದರೆ ವರ ಕೊಡೋದು ಯಾರಿಗೆ ಕೊಡ್ತಾರೆ? ಅವರಿಗೆ. ಅದೇ ಸೇವೆ. ದೇವ್ರು ಕೊಟ್ಟಿರೋ ಹಾಗೆ ಮಾಡಿ ಅಂತ ಹೇಳಿಬಿಟ್ಟಿದ್ರು.
ಅದರಿಂದ 4 ಜನ ಹಾಗೆ ಅಪ್ಪ ಹೆಂಡತಿ ಇಬ್ಬರು ಮಕ್ಕಳು 4 ಜನ ದೈತ್ಯರಿಗೆ ಬೇಕಾಷ್ಟು ವರ ಕೊಡ್ತಾರೆ. ಅವರೆಲ್ಲ ಅವಧ್ಯತ್ವರ ಕೇಳ್ತಾ ಅವಧ್ಯತ್ವರ ಕೊಡ್ತಾರೆ, ಕೊನೆಗೂ ಎಲ್ಲ ಸತ್ತು ಹೋಗ್ತಾರೆ ಕೂಡ. ಇವ್ರು ಮಾತ್ರ ಹರಿಸೇವೆ, ದೋಷ ಬರಲಿಲ್ಲ ಅವ್ರಿಗೆ. ಯಾತಕ್ಕೆ? ಅನುಸಂಧಾನ ಇದ್ದು ಕೊಡೋದ್ರಿಂದ ದೋಷ ಇಲ್ಲ, ಇಲ್ಲಿ ಹೊರ ದೋಷ ಬರುತ್ತೆ, ಆ ಮಟ್ಟಿಗೆ ದೋಷ ಬಂದೇ ಬರುತ್ತೆ. ಇಲ್ಲಿ ಯಾರು ನೆನಪಿ ರಾಮಾಯಣದಲ್ಲಿ ಯಾರು ಅಂತ, ರಾಮಾಯಣ 24 ಇದು ಇದು 2 ಕೋಟಿ ವರ್ಷ ಆಗಿದೆ, ನೆನಪಿಲ್ಲ ಅಂತ ಹೇಳಿ 2 ಕೋಟಿ ವರ್ಷ ಆಗಿರೋದ್ರಿಂದ ಬರ್ತೋಗ್ಬಿಟ್ಟು. ಜಂಘನಾಮ ಅಸುರ ಪೂರ್ವಂ ಗಿರಿಜಾ ವರದಾನತಃ. ಶಂಭು ಇದನ್ನಲ್ಲ, ಶಂಭುಕಾಂತ ಇವನು ಶೂದ್ರ ತಪಸ್ವಿ, ಅವನ ವರ ಇತ್ತು ಗಿರಿಜಾ ವರದಾನತಃ. ಪಾರ್ವತಿ ವರ, ಇವರಿಗೂ ಪಾರ್ವತಿ ವರ ಎಲ್ಲ ನೆನ್ಪಿಡ್ರಿ, ಯಾರ್ಯಾರ ವರ ಎಲ್ಲೆಲ್ಲಿ ಬಂದಿದೆ ಅನ್ನೇ ಡಿಫರೆಂಟ್ ಸ್ಟೆಪ್ ಸ್ಟಡಿ ಮಾಡ್ಬೋದು, ಗೊತ್ತಾಯ್ತಾ? ಶಿವ ಒಟ್ಟು ಯಾರ್ಯಾರು ವರ ಕೊಟ್ಟಿದ್ದಾರೆ ಒಂದೇ ಗುಂಪು, ಎಲ್ಲ ಲೆಕ್ಕ ಹಾಕ್ಬೇಕು. ರಾಮಾಯಣ ಮಹಾಭಾರತ ಭಾಗವತ ಎಲ್ಲ ಒಟ್ಟು ಪಾರ್ವತಿ ವರ ಕೊಟ್ಟಿರೋದು ಯಾವುದು, ಗಣೇಶರ ವರ, ಅವೆಲ್ಲ ಲೆಕ್ಕ ಹಾಕ್ತಾ ಹೋದರೆ ತಾರತಮ್ಯಕ್ಕೆ ಬಹಳ ಉಪಯೋಗ ಆಗುತ್ತೆ. ಆ ವರ ಇದ್ದವ್ರಿಗೆ ಯಾರು ಕೊಲ್ತಾರೆ? ಆಮೇಲೆ ಯಾರು ಕೊಲ್ತಾರೆ? ಕೆಲವು ವರ ಇದ್ದವ್ರನ್ನ ವಿಷ್ಣುವೇ ಕೊಲ್ಲೋದು, ಕೆಲವನ್ನ ವಾಯುದೇವ್ರು ಕೊಲ್ತಾರೆ, ಕೆಲವನ್ನ ಬೇರೆ ಬೇರೆಯವ್ರು ಕೊಲ್ತಾರೆ. ಸಣ್ಣ ಪುಟ್ಟ ವರ ಇದ್ದರೆ ಅವ್ರಿಗೆ ದೊಡ್ಡವ್ರು ಕೊಂದ್ರೆ ಸಾಕು, ತುಂಬ ದೊಡ್ಡವ್ರ ಹತ್ರ ಹೋಗ್ಬೇಕಾಗಿಲ್ಲ. ಅದು ತಾರತಮ್ಯ ಜ್ಞಾನಕ್ಕೂ ಕಾರಣ. ಇವರು ತಾರತಮ್ಯ, ಅವ್ರ ತಾರತಮ್ಯ, ವರ ಕೊಟ್ಟವ್ರ ತಾರತಮ್ಯ ಎಲ್ಲ ತಿಳಿ. ಪುರಾ ಧನುಶ್ಚಮುಸ್ತಥಾಪಿ ಪೂತನಾ ಸಮನ್ವಿತೌ ಅನೋಕ್ಷ ಸಂಯುತೌ ತಪಃ ಪ್ರಚಕ್ರತು ಶಿವಾಂ ಪ್ರತಿ ತಯಾ ವರೋ ಅಪಿ ಅವಧ್ಯತಾ ಚತುರ್ಷಚ ಪ್ರಯೋಜಿತಃ ಅನಂತರಂ ತೃಣೋಧ್ರಮಿ ತಪೋಚರದ್ವರಂಚತಂ. ಆಮೇಲೆ ತೃಣಾವರ್ತನ ಕತೆ ಬಂತೀಗ, ಅವನು ಬಂದ ತೃಣಾವರ್ತ. 5 ಜನ ಆದ್ರಿ, 4 + 1 5. ತಮ್ ಅವಾಪತೆ ತ್ರಯೋ ಹತಾಹ ಶಿಶುಸ್ವರೂಪ ವಿಷ್ಣುನ ಧುನಿಶ್ಚಮುಶ್ಚತೌ ತರು ಸಮಾಶ್ರಿತವು ನಿಷೂದಿತವು. ಒಟ್ಟಿಗೆ ಯಾಕೆ ಹೇಳಿದ್ರು ಅಂದರೆ, ಅವಾಪತ್ ಎಲ್ಲರದು ಕಾಮನ್ ಏನಿದೆ ಇವರಲ್ಲಿ? ಈಗ ಪಾರ್ವತಿ ಕೃಷ್ಣ ವರ ಮಾಡಿದ್ದು, ಮತ್ತೇನು ತಗೊಂಡಿದ್ದು? ಅವಧತ್ವ ವರನೇ ತಗೊಂಡಿದ್ದು. ಕೊಂದಿದ್ದು ಯಾರು? ಕೃಷ್ಣನೇ ಕೊಂದಿದ್ದು. ಯಾವ ರೂಪದಿಂದ? ಶಿಶು ರೂಪದಿದ್ದಾರೆ. ಇಷ್ಟೆಲ್ಲ ಕಾಮನ್ ಫ್ಯಾಕ್ಟ್ ಇಟ್ಕೊಳ್ಳೋಕ್ಕೋಸ್ಕರ ಒಂದರಲ್ಲಿ ಎಲ್ಲರೂ ಸೇರಿಸ್ಬಿಟ್ಟು. ಅನಂತರಂ ತೃಣೋಧ್ರಮಿ, ಆ ಉದ್ಭ್ರಮಿ ಅಂದರೆ ಆವರ್ತ, ತೃಣಾವರ್ತ. ತಪಃ ಅಚರದ್ವರಂಚತ, ಅವನು ವರ ತಗೊಂಡ, ಅವರಿಂದಲೇ ತಗೊಂಡ. ಮತ್ತೆ ಅವಾಪತೆ, ಯಾಕೆ ಬೇರೆ ಹೇಳಿದ್ದಾರೆ ಅಂದರೆ 4 ಜನ ಒಟ್ಟಾಗಿ ಮಾಡಿದ್ರು, ಆಮೇಲೆ ತಗೊಂಡ. ಎಲ್ಲ ಒಂದೇ ಆಗಿದ್ರು, ಟೈಮ್ ಸ್ವಲ್ಪ ವೇರಿ ಆಯಿತು, ಅದಕ್ಕೆ ನಾವೇನು ಹೇಳಿದ್ವಿ? ತೃಣೋಧ್ರಮಿ ತಥಾ ವರದ್ವರ ಏನಾಯ್ತು? ತಪೋ ಅಚರತ್ ವರಂಚತಂ ಅವಾಪ ತೇ ತ್ರಯೋ ಹತಾಹ ಶಿಶುಸ್ವರೂಪ ವಿಷ್ಣು. ಈಗಾಗಲೇ ಶಿಶುಸ್ವರೂಪ ಅಂದ್ರೇನು? ಇದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಹಿಂದೆ ಪೂತನ, ಚಕಟಾಸುರ, ತೃಣಾವರ್ತ ಎಲ್ಲರೂ ಎಷ್ಟೊಂದಿದ್ದು 1 ವರ್ಷದಲ್ಲೇ ಹೋದ್ರು ಎಲ್ಲರೂ ಕೂಡ. ತೀರ ಶಿಶುಸ್ವರೂಪ. ಇವರು ಸ್ವಲ್ಪ ಏನಾಗಿದೆ ಈಗ? ಕೃಷ್ಣಗೆ ಅಂಬೆಗಾಲು ಇಡ್ತಾ ಇದ್ದಾರೆ, ಸ್ವಲ್ಪ ಜಾಸ್ತಿ ಈಗ. ಅದಕ್ಕೆ ಅದರ 3 ಬೇರೆಗೆ ಇದು 2 ಬೇರೆ ಮಾಡಿ. ಶಿಶುಸ್ವರೂಪಿ ವಿಷ್ಣುನ ಸ್ವರೂಪ ವಿಷ್ಣುನ ಧುನಿಶ್ಚಮುಶ್ಚತೌ ತರು ಸಮಾಸ್ಥಿತೌ ನಿಷೂದಿತೌ. ಈಗ ಧ್ವನಿ ಮತ್ತು ಚಮು ಏನಿದ್ರಲ್ಲ, ಅವರೇನು ಸೇರಿದ್ರಲ್ಲ, ಅವರನ್ನು ನೀ ಕೊಂದ. ಇಷ್ಟೆಲ್ಲ ಹೇಳಬೇಕಾದ್ರೆ ವರದ ಬಗ್ಗೆ ಹೇಳೋದ್ರಲ್ಲೂ ಒಂದು ವ್ಯತ್ಯಾಸವನ್ನು ಮಾಡಿ ಎಷ್ಟು ವಿಷಯ ಕಂಬೈನ್ ಮಾಡಿದ್ರು. ಮತ್ತೆ ತರು ಪ್ರಭಂಗತೋ ಮುನಾ ತರೂಚ ಶಾಪ ಸಂಭವವು ಪುರಾಹಿ ನಾರದಾಂತಿಕೆ ದಿಗಂಬರೋ ಶಾಪಸಃ. ತರು ಪ್ರಭಂಗತಃ ಅಮುನಾ ತರು ಚ ಶಾಪ ಸಂಭವವು. ಅವರು ವೃಕ್ಷದೊಳಗಿದ್ದರಿಂದ ವೃಕ್ಷವನ್ನು ನಾಶ ಮಾಡಿದ್ದಕ್ಕೆ ಅವರೆಲ್ಲ ಸತ್ತೋದ್ರು. ಜಡ ತರು ಬರೀ ಜಡ ಪದಾರ್ಥ, ಅದಕ್ಕೇನು ಯೋಚನೆ ಇಲ್ಲ. ತರು ಜೀವ ಬೇರೆ, ತರು ಜಡ ಬೇರೆ. ಹಾಂ ಹೌದು, ಅದೇ ದಡ್ತಾರ ಅಂತ ಕರೆಯೋದು. ಇವತ್ತು ಕಳ್ರಿರ್ತಾರೆ, ಎಷ್ಟು ಜನ ಸಿಕ್ಕಿದ್ದಾರೆ ನೋಡಿ, ಯಾರು ಕರೀತಾರ? ಇವತ್ತು ಕೊಲೆಗಾರ ಹೆಂಗೆ ಮಾಡ್ತಾರೆ ಗೊತ್ತಾ? ಜಡ್ಜಸ್ಸೇ ಅಪರಾಧ ಮಾಡ್ತಾರೆ, ಗೊತ್ತೇನ? ಜಡ್ಜಸ್ ಏನು ಮಾಡಿದ್ದಾರೆ? ವರದಕ್ಷಿಣೆ ಕೇಸಲ್ಲಿ ಜೈಲಿಗೆ ಹೋಗಿದ್ದಾರೆ ಜಡ್ಜಸ್. ಅವ್ರು ಜಡ್ಜ್ಮೆಂಟ್ ಏನು ಕೊಟ್ಟಿರ್ತಾರೆ? ಕೇಸ್, ಅವ್ರ ಕೇಸ್ ಒಳಗೆ ಹಾಕಿರ್ತಾರೆ. ಇವತ್ತು ಅದೇ ತಪ್ಪು ಇವ್ರು ಮಾಡಿರ್ತಾರೆ. ಮರ್ಡರ್ ಮಾಡಿದವರು ಇದ್ದಾರೆ ಅದಕ್ಕೆ. ಅದು ಅನ್ಮಾತ್ರಕ್ಕೆ ಏನು ಎಕ್ಸೆಪ್ಷನ್ ಅಲ್ಲ, ಅದು ಗೊತ್ತಿದ್ದವ್ರು ತಪ್ಪು ಮಾಡಬಾರ್ದು ಅಂತಲ್ಲ. ಏನು ಮಾಡಿ ನಾವು ಎಸ್ಕೇಪ್ ಕಾಪಿ ಹೊಡ್ಕೊಂಡು ಗೊತ್ತಿಲ್ವಾ? ಡಿಬಾರ್ ಆಗಿರ್ತಾರೆ, ಬಂದು ಇನ್ನೊಬ್ರು ಸಿಗ್ತಾನೆ. ಮತ್ತೆ ನಿಂದಿನ ದಿವಸ ಜ್ಞಾಪಕ ಇರಬಾರ್ದ ಕೊನೆ ಪಕ್ಷ. ಅದಕ್ಕೇನಂತಾರೆ? ಅದೇ ಸ್ವರೂಪದಲ್ಲಿ ಮೋಸ. ಜನ ಮರೆತು ಬಿಡ್ತಾರೆ. ನಾನು ಸಿಗ್ಲಿಕ್ಕಿಲ್ಲ ಈ ಭ್ರಾಂತಿ ಶುರುವಾಗಿ. ನಾನು ಯಾವ ವರ ತಗೊಂಡಿದ್ರು ಸತ್ರು, ನನ್ನ ಕೇಸ್ ಬೇರೆ. ಪ್ರತಿಯೊಬ್ಬರು ಹಾಗೆ ಹೋಗೋದು. ಭ್ರಾಂತಿ ಅಂದರೆ ಹಾಗೆ ತಿಳ್ಕೊಳ್ಳೋ. ಒಳ್ಳೆಯವರು ತಿಳ್ಕೊಳ್ಳೋ, ಚೆನ್ನಾಗಿ ವಿಷ್ಣು ವರ ತಗೊಂಡ್ರು, ತಾನು ಅರವತ್ತವಾದ ಹೋಗ್ತಾರೆ, ಇದು ಒಳ್ಳೇದು. ಆ ರೀತಿ ಮಾಡಿದವರು ಇದ್ದಾರೆ, ಬೇಕಾಷ್ಟನೇ ಇದ್ದಾರೆ. ಅವಾಪತೆ ತ್ರಯೋ ಹತಾಹ ಶಿಶುಸ್ವರೂಪ ವಿಷ್ಣುನ. ಯಾವುದೋ ಎಲ್ಲೋ ತಿಂದು ಬಂದಿರ್ತಾರೆ, ಆರೋಗ್ಯ ಕೆಟ್ಟ, ಮತ್ತೆ ಅಲ್ಲಿಗೆ ಹೋಗ್ತಾರೆ, ಬಿಡೋದಿಲ್ಲ. ಯಾಕೆ?
ಅವತ್ತಾಯ್ತು ಇವತ್ತಾಗ್ಲಿಕ್ಕಿಲ್ಲ. ದುಷ್ಟರಿಗೆಲ್ಲ ಆ ಥರ ಕಾನ್ಸೆಪ್ಟ್ ಬರುತ್ತೆ. ಇವರಿಗೆ ಒಳ್ಳೆಯವರಿಗೆಲ್ಲ ಅದು ಇಲ್ಲ ತಪ್ಪು ಮಾಡಬಾರ್ದು ತಿದ್ಕೊಂಡ್ಬಿಡ್ತಂತ ಅಷ್ಟೇ. ಅವ್ರು ತಿದ್ಕೊಡೋದೇ ಒಬ್ಬನಿಗೆ ಒಂದ್ಸರಿ ಬೈದೇ ಸಾಕು. ಇನ್ನೊಂದ್ಸತಿ ಏನು ಮಾಡಿ ತಪ್ಪು ಮಾಡೋದೇ ಇಲ್ಲ ಅವನು ಯಾತಕ್ಕೆ ತಿಳ್ಕೊಂಬಿಡಿ. ಒಂದ್ಸರಿ ಪಾಠ ಕಲಿಯೋದು, ಇವ್ರು ಪಾಠ ಕಲಿಯೋದಿಲ್ಲ, ಸೋಲ ಅದೇ ಅಭ್ಯಾಸ ಬರ್ತಾರೆ, ಹಳೆ ಅಭ್ಯಾಸ ಮುಂದುವರಿಸ್ತಾರೆ ಹೊತ್ತು ಸಿಗೋದು. ಎಷ್ಟೋ ಜನ ರಿಲೀಸ್ ಆಗ್ತಾರಲ್ಲ ಜೈಲಿಂದ, ಅವತ್ತೇ ಸಿಕ್ಕಾಕೋತಾರೆ, ಮತ್ತೆ ಸೇರ್ಪಡೆ ಹೋಗಿ ಸಿಕ್ಕೊಂಡು ಮತ್ತೆ ಒಳಗೆ ಹೋಗ್ಬಿಡ್ತಾರೆ. ಇವತ್ತು ಈ ಸರಿ ಸಿಗ್ಲಿಕ್ಕಿಲ್ಲ, ಮತ್ತೆ ಈ ಸರಿ ಸಿಗ್ಲಿಕ್ಕಿಲ್ಲ ಅಂತ ಶುರು ಮಾಡ್ತಾರೆ. ಇದೇ ಭ್ರಾಂತಿ ಸ್ವರೂಪದಲ್ಲೇ ಏನಿದೆ ಅವರಿಗೀಗ ಅಂತ ಭ್ರಾಂತಿ. ಅದೇನು ಮಾಡಿದ್ರೆ ಹೋಗೋದಿಲ್ಲ ಕೂಡ. ತೋರಿಸ್ತೀನಿ ಎಷ್ಟು ಭೀಮಸೇನಿಂದ ಉಳ್ಕೊಂಡಿದ್ದಾರೆ ದುರ್ಯೋಧನ. ಘೋಷಯಾತ್ರೆ ಕಾಲಕ್ಕಾಯ್ತು, ಇದರಲ್ಲಿ ಕಳಿಂಗಕ್ಕೆ ಹೋದಾಗ ಸುವರ್ಣದಿಂದ ಉಳಿಸಿದ್ದಾಯ್ತು, ಎಷ್ಟು ಕಡೆ ಉಳ್ಕೊಂಡ್ರು. ಮತ್ತೆ ಎಷ್ಟೊತ್ತು ಕೊಲ್ಲಕ್ಕೆ ಹೋದ್ರು ಫೇಲ್ ಆಗಿದ್ದಾರೆ. ಇಷ್ಟಾರು ಬುದ್ಧಿ ಬಂತ, ಈ ಸತ್ ಗ್ಯಾರಂಟಿ ಕೊಡ್ತೀರಿ, ಈ ಸತ್ ಗ್ಯಾರಂಟಿ ಕೊಡ್ತೀರಿ ಅಂತ ಹೋಗಿ ಗ್ಯಾರಂಟಿ ಸೋಲ್ತಾಯಿ. ಸ್ವರೂಪದಲ್ಲೇ ಭ್ರಮೆ ಇದೆ ಅವರಿಗೆ, ಅದೇನು ಮಾಡಿದ್ರು ಹೋಗೋದಿಲ್ಲ. ಧುನಿಶ್ಚಮುಶ್ಚತೌ ತರು ಸಮಾಶ್ರಿತೌ ನಿಷೂದಿತೌ ತರು ಪ್ರಭಂಗತೋ ಗುಣ ತರು ಚ ಶಾಪ ಸಂಭವೌ ಪುರಾಹಿ ನಾರದಾಂತಿಕೆ ದಿಗಂಬರೌ ಶಶಾಪಸಃ. ಪುರಾಹಿ ನಾರದಾಂತಿಕೆ ದಿಗಂಬರೌ ಶಶಾಪಸಃ. ಇನ್ನು ಇಬ್ರು ಒಳ್ಳೆಯವರಿದ್ದಾರೆ. ಯಾರವರು? ಶಾಪ ಸಂಭವ, ಶಾಪ ಇದೆ ಅವರಿಗೆ, ವರ ಇದೆ ಅವರಿಗೆ, ಶಾಪ ಇದೆ. ಉಲ್ಟಾ ಪಲ್ಟ. ವರ ಇದ್ದದಕ್ಕೆ ಏನಾದರೂ ಅವರು ಸ್ವಲ್ಪ ಶಕ್ತಿ ಮೇಲಾಗಿ ಪ್ರಾಬ್ಲಮ್ ಆಗಿತ್ತು. ಇವರು ಶಾಪ ಇದ್ದದಕ್ಕೆ ಏನಾದರೂ ಶಕ್ತಿ ಕಡಿಮೆ ಆಗಲಿ ಸೇರ್ಕೊಂಡಿತ್ತು. ಶಾಪದಿಂದ ಏನಾಗುತ್ತೆ ಯಾವಾಗಲೂ ಕಡಿಮೆ ಆಗುತ್ತೆ, ವರದಿಂದ ಏನಾಗುತ್ತೆ ಮೇಲೆ ಹೋಗ್ತಾರೆ. ಸೊ ಇಲ್ಲಿ ಶಾಪ ಇರ್ತಾರೆ, ಅದೊಂದು ವ್ಯತ್ಯಾಸ. ಮತ್ತೆ ಈಗ ಇವ್ರಿಗೆ ಶಾಪ ಅವ್ರಿಗೆ ವರ, ಇಷ್ಟೆಲ್ಲ ಸೇರಿದ ಕೇಸುಗಳಿದೆ. ಇದೆಲ್ಲ ವಿಮರ್ಶೆ ಮಾಡಿದಾಗ ಎಷ್ಟೊತ್ತೋ ಗೊತ್ತಾಯ್ತು. ಜಡ ಭೇದ, 2 ವೃಕ್ಷಗಳಿವೆ, ಶುರುವಾಯಿತು. ಆಮೇಲೆ ಜಡ ಚೇತನಗಳು ಭೇದ, ಆಮೇಲೆ ಅವರಲ್ಲೂ ಚೇತನದಲ್ಲಿ ಬೇರೆ ಬೇರೆ ಗೊತ್ತಾಯ್ತು. ಅವ್ರ ವರ ಅವರಿಗೆ ಶಾಪ, ವರ ಕೊಟ್ಟ ದೇವತೆಯೂ ಬೇರೆ. ಪಂಚಭೇದ ಎಲ್ಲ ಬಂದು ಹೋಗುತ್ತೆ. ಸರಿಯಾಗಿ ಅನಲೈಸ್ ಮಾಡಿದರೆ ಪಂಚಭೇದ ಪೂರ್ತಿ ಬಂದು ಧರಿ ಸರ್ವತ್ವ ಬಂತು. ಜಾತಕ್ಕೆ ಒಂದು ಹಾಕಿದ್ರಿಂದ ಯಾರು ದೊಡ್ಡವರಾದ್ರೀಗ? ಇದು ಶಕ್ತಿ ಅಧಿಕರಣ. ಗಿರಿಜಾದೇವಿ ಶಕ್ತಿ ಗೊತ್ತಾಯ್ತಾ? ಬ್ರಹ್ಮಸೂತ್ರದಲ್ಲಿ 2ನೇ ಪಾದದ 2ನೇ ಅಧ್ಯಾಯದ 2ನೇ ಪಾದದ ಕೊನೆಯ ಅಧಿಕರಣ ಯಾವುದು? ಉತ್ಪತ್ತಿ ಸಂಭವ ಅಧಿಕರಣ. ಯಾವುದು ಅಂತ ಇಲ್ಲ, ಶಾಕ್ತ ಮತ ಆಚರಣೆ ಇದೆ. ಶಕ್ತಿಯಿಂದ ಶಕ್ತಿ ಸರ್ವೋತ್ತಮಗಳು ಅನ್ನೋ ವಾದ ಇದೆ. ಕೆಲವು ಬಂಗಾಳದ ಕಡೆಗೆಲ್ಲ ಪ್ರಧಾನವಾಗಿರೋದು ಯಾವುದಲ್ಲಿ? ಶಾಕ್ತರೇ ಜಾಸ್ತಿ ಇರೋದು. ಅವ್ರ ಶಕ್ತಿ ನವರಾತ್ರಿ ಭಾರಿ ಜೋರು, ದುರ್ಗಾ ಪೂಜೆ ಅಂತ ಮಾಡ್ತಾರೆ, ದುರ್ಗಾ ಆರಾಧನಾ ಅವರೆಲ್ಲ. ಮಹಾರಾಷ್ಟ್ರಕ್ಕೆ ಹೋದ್ರೆ ಯಾರು ಪೂಜೆ ಮಾಡ್ತಾರೆ ಹೆಚ್ಚಾಗಿ? ಗಣೇಶನ ಪೂಜೆ. ಎಲ್ಲರೂ ಗಣೇಶ್ ಚೌಕ್ ಸರ್ಕಲ್ಗೆಲ್ಲ ಅದೇ ಹೇಳ್ತಾರೆ. ಬರೀ ಗಣೇಶ್ ಚೌಕದ ಅಷ್ಟೇ ಹೋಗ್ಬಿಟ್ಟೆ ಅಷ್ಟೇ ತಿಳ್ಕೊಂಡು ಹೋಗ್ಬಿಟ್ಟೆ ಊರಲ್ಲಿ ಸುತ್ತಬೇಕಾಗುತ್ತವೆ. ಎಲ್ಲೋದ್ರು ಅದೇ ಇರೋದು. ಈ ಕಡೆ ಹೋಗ್ಬಿಟ್ರೆ ಮಡ್ರಾಸ್ ಕಡೆ ಹೋಗ್ಬಿಟ್ರೆ ಸ್ಕಂದ ಸುಬ್ರಹ್ಮಣ್ಯ ಜಾಸ್ತಿ ಗೊತ್ತಾಯ್ತಾ? ಪ್ರತಿಯೊಂದು ಕಡೆ ಒಂದೊಂದು ಇರುತ್ತೆ. ಅಲ್ಲಿ ಶಾಕ್ತರ ವೈಷ್ಣವರು ನಾವು ಮಧುರ ಈ ಕಡೆ ಹೋಗ್ಬಿಟ್ರೆ ಬರೀ ವಿಷ್ಣು ಪೂಜಕರೇ ಅಲ್ಲಿರೋದಲ್ಲ. ಈ ಕಡೆ ಹೋಗ್ಬಿಟ್ರೆ ಕನ್ನಡ ಒಂದು ಭಾಗದಲ್ಲಿ ಶೈವರಿದ್ದಾರೆ, ತಮಿಳುನಾಡು ಶೈವರು ಇದ್ದಾರೆ, ಇಬ್ಬರು ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಈ ದಕ್ಷಿಣ ಕನ್ನಡ ಕೂಡ ಎಲ್ಲರೂ ಇದ್ದಾರೆ. ಅದ್ರ ದಕ್ಷಿಣ ಕನ್ನಡದಲ್ಲಿ ಎಲ್ಲೋದ್ರೂ ವಿಷ್ಣು ದೇವಸ್ಥಾನ ಇರುತ್ತೆ, ಎಲ್ಲೋದ್ರೂ ಲಿಂಗ ಇರುತ್ತೆ, ಎಲ್ಲಿ ಹೋದ್ರೂ ದುರ್ಗಾ ಗುಡಿ ಇರುತ್ತೆ, ಎಲ್ಲಿ ಹೋದ್ರೂ ಗಣೇಶ ಇರ್ತಾರೆ. ನಾಗ ಪೂಜೆ ಅಂತ ಕಾಮನ್. ಅಲ್ಲಿ ಪ್ರತಿ ಇದರಲ್ಲೂ ಸಿಗುತ್ತೆ, ಪ್ರತಿ ಊರೂರಲ್ಲೂ ಸಿಗುತ್ತೆ. ಎಲ್ಲ ಕಾಮನ್ ಆಚಾರ. ಅಲ್ಲೇ ಆತಕ್ಕೆ ಅವತಾರ ಮಾಡಿದ್ರು ಅಂದ್ರೆ ಎಲ್ಲ ಮತ್ತೆ ಸ್ಟ್ರಾಂಗ್ ಇದ್ಮೇಲೆ ಅಲ್ಲೇ ಅವತಾರ ಮಾಡಿದ್ರು. ಅದ್ರದ್ದು ಏನಾಯ್ತು? ಎಲ್ಲ ಮತ್ತೆ ಖಂಡನೆ ಮಾಡ್ಲಿಕ್ಕಾಯ್ತು. ಇಲ್ಲ ಎಷ್ಟು ದೂರ ಕೂತ್ಕೊಂಡು ಖಂಡನೆ ಮಾಡಲಿ, ಅಲ್ಲೇ ಹೋಗಿ ಖಂಡನೆ ಮಾಡಿ. ಅದು ಬಹಳ ಆಶ್ಚರ್ಯ. ಅಲ್ಲೇ ಆರಿಸಕ್ಕೂ ದೊಡ್ಡ ಕಾರಣ ಇದೆ. ಪರಿಸರಾಮ ಕ್ಷೇತ್ರ ಎಲ್ಲ ಹೊತ್ತೊಳಗೆ ಅವಕಾಶ ಸಿಕ್ಕಿತ್ತು, ಎಲ್ಲ ಮತ್ತೆ ಖಂಡನೆ ಮಾಡ್ಲಿಕ್ಕೆ ಅವ್ರು ಬಂದು ಅದೆಲ್ಲ ಯೋಚನೆ ಮಾಡ್ತಾ ಹೊರಟು ಪ್ರತಿಯೊಂದಕ್ಕಲ್ಲಿ ವಿಶೇಷ ಕಾರಣಗಳಿವೆ. ತರು ಪ್ರಭಂಗ ತೋಮುನ ತರುಚ ಶಾಪ ಸಂಭವವು ಪುರಾಹಿ ನಾರದಾಂತಿಕೆ ದಿಗಂಬರವು ಶಶಾಪಸಹ. ಒಂದೊಂದು ಇನ್ಸಿಡೆಂಟ್ ಮೇಲೂ ದೊಡ್ಡದಾಗಿ ಇದು ಮಾಡ್ಕೊಂಡು ಹೋಗ್ಬೋದು. ಒಂದು ಥೀಸಿಸ್ ಇದ್ದಾಗಿರುತ್ತೆ, ಸರಿಯಾಗಿ ಅಧ್ಯಯನ ಮಾಡಿದರೆ ಅಷ್ಟು ವಿಷಯ ಪ್ಯಾಕ್ ಮಾಡಿರ್ತಾರೆ. ಆಗ ಪುರಾಣ ವೈಶಿಷ್ಟ್ಯ ಗೊತ್ತಾಗುತ್ತೆ. ಏನು ಪುರಾಣಗಳು ಯಾತಕ್ಕೆ, ಇತಿಹಾಸ ಏನು ನೋಡೋದಕ್ಕೊಂದು ಸಣ್ಣ ಕಥೆ ಕಂಡ ಕಾಣುತ್ತೆ. ಹರಿಸರ್ವೋತ್ತಮತ್ವದಿಂದ ಹಿಡಿದು ಪಂಚಭೇದ ಎಲ್ಲ ಪ್ರಮೇಯಗಳನ್ನು ಕೂಡ ಅಲ್ಲಿ ಹೇಳ್ತಾರೆ. ಅದು ಎಕ್ಸಾಂಪಲ್ ಆದ್ದರಿಂದ ನಿದರ್ಶನ ಗೊತ್ತಾಯ್ತಾ? ಹೇಳ್ತಾರೆ ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತ. ಇದೆಲ್ಲ ತಿಳ್ಕೊಂಡ್ರೆ ಪುರಾಣ ಪ್ರಪಂಚ ಯಾತಕ್ಕೆ ಬೇಕು ಅಂತ ಗೊತ್ತಾಗುತ್ತೆ. ಬರೀ ನಾವು ಈ ಗ್ರಂಥ ಓದ್ಬಿಟ್ಟು ಏನಾಗುತ್ತೆ, ವಾದ ಗ್ರಂಥಗಳನ್ನು ಎಕ್ಸಾಂಪಲ್ ಸಿಗೋದಿಲ್ಲ ಯಾವುದಕ್ಕೂ ಕೂಡ. ಅಲ್ಲಿ ಥಿಯರಿಟಿಕಲಿ ಎಲ್ಲ ಹೇಳಿರ್ತಾರೆ. ಪ್ರಾಕ್ಟಿಕಲ್ ಬೇಕು ಅಂದರೆ ಇದು ಬರಲೇಬೇಕು. ಇಲಿಸ್ಟ್ರೇಷನ್ ಸಿಗಬೇಕಾದ್ರೆ ಇತಿಹಾಸ ಪುರಾಣ ಓದಲೇಬೇಕು. ಹೌದು, ಅದೇ ಇಷ್ಟೊತ್ತು ಹೇಳಿದ್ದೇನೋ ಸೇರ್ಕೊಂಡಿದ್ದ ಥರ ಹೇಳ್ತಿರೋದು. ಈಗ ಸೇರ್ಕೊಂಡಿದ್ದಕ್ಕೆ ಹಾಗಾಗಿರೋದು. ಸೇರ್ಕೊಂಡಿದ್ದು ಕನ್ಫ್ಯೂಷನ್ ಉಳಿದವರಿಗೆ. ನೋಡೋದಕ್ಕೆ ಒಳ್ಳೆ ವೃಕ್ಷ ಕಂಡ ಕಾಣುತ್ತೆ, ಒಳ್ಳೆ ಕೆಟ್ಟವ್ರು ಇರ್ತಾರೆ. ಹೌದು.
ಹಾಂ ತಗೊಳ್ರಿ, ಹಣೆ ಬಾರ ಕೇಳ್ತೀರಿ ತಗೊಳ್ರಿ, ಕೊಟ್ಟ ಕೊಡ್ಬೇಕಾರೆ ಹೇಳ್ತಾರೆ ನೋಡಯ್ಯ ಕೇಳಿರಿ ಕೊಡ್ತೀರಿ, ಮುಂದೆ ಕೆಲಸ ನನಗೆ ಗೊತ್ತಿಲ್ಲ, ನನ್ನ ಭಾಗದಲ್ಲಿ ಕೊಟ್ಬಿಡು ತೊಗೊಂಡಿರ್ತಾರೆ. ಏನು ಮಾಡ್ತಾರೆ ಕೊಟ್ಟು ಅವು ಏನು ಮಾಡಾಗಿಲ್ಲ ಅವ್ರು ಹೋಗ್ಬಿಟ್ಟು ನಿಮ್ಗೆ ಕೊಟ್ಟಿದ್ದೆ ಹೇಳಾಗಿಲ್ಲ ಅದನ್ನ, ಗೊತ್ತಾಯ್ತಾ, ನನ್ನ ಕೆಲಸ ಮಾಡಿಕೊಡ್ತೀರಿ, ಅಲ್ಲಿ ಸಿಕ್ಕಟ್ರೆ ಹಣೆ ಬಾರ ಅಂತ ಹೇಳ್ತಾರೆ ಅಷ್ಟೇ. ಅದು ನನ್ನ ಹೆಸರು ತಲ್ಲಕ್ಕೆ ಹೋಗಬೇಡ ಜನಾಗ, ಹಾಗೆ ರೆಕಾರ್ಡರ್ ಇಲ್ಲ ಅಂತಂದ್ರೆ ಹೇಳಿದ್ರೆ ಉಪಯೋಗ ಇಲ್ಲ ಅದಕ್ಕೆ. ನನಗೆ ಸುಳ್ಳು ಹೇಳ್ತಾರೆ ಅಷ್ಟೇ ಅವ್ರು ಎಸ್ಕೇಪ್ ಆಗಲಿಕ್ಕೆ. ಎಷ್ಟೋ ಅಧಿಕಾರ ಹೇಳ್ತಾರೆ ಅದು, ಇದು ಸರಿಯಲ್ಲ, ಇನ್ವ್ಯಾಲಿಡ್ ಇದು, ಎಂದಾರು ಸಿಗಬಹುದು ನೀನೀಗ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಈಗಂತೂ ಕೊಟ್ಬಿಡಿ, ಮುಂದೆ ನೋಡ್ಕೊತೀರಿ ಅಂತಾರೆ ಅವ್ರು. ನೀವಂತೂ ಕೊಟ್ಬಿಡಿ, ಮುಂದೆ ನೋಡ್ಕೊತೀರಿ, ಏನು ನೋಡ್ಕೊತಾರೆ ಗೊತ್ತಾಗುತ್ತೆ. ಧನೇಶ ಪುತ್ರ ಯಾವಾಗ ಮೋಸ ಮಾಡ್ಲಿಕ್ಕೆ ಹೊರಟಾಗ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಅವ್ರಿಗೆ, ಎಲ್ಲಾದ್ರೂ ಎಸ್ಕೇಪ್ ಆಗ್ತಿದ್ದಾರೆ. ಕೆಲವರು ಬೈ ಚಾನ್ಸ್ ಎಸ್ಕೇಪ್ ಆದವ್ರು ಇರ್ತಾರೆ. ಇವತ್ತು ತಿಳ್ಕೊಂಡು ಎಲ್ಲ ಕೊಲೆಗಳಿಗೂ ಸಿಕ್ಕಿಲ್ಲ, ಇವರಿಗೂ ನೆನಪಿರ್ಬೇಕು. ಎಷ್ಟೋ ಎಸ್ಕೇಪ್ ಆಗಿರ್ತಾರೆ, ಗೊತ್ತಾಯ್ತು. ಆ ರೀತಿ ಹುಡುಕಿದ್ರೆ ಎಲ್ಲಿ ಸಿಕ್ಕಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಕೇಸ್ ನಾವು ಸೇರ್ಬೋದು ತಿಳ್ಕೊಂಡಿರ್ತಾರೆ, ಅದು ಸಾಧ್ಯ ಆಗದೆ. ಕೆಲವರಿಗೆ ಯಾವುದು ಬಂದಿದೆ 20 ವರ್ಷ ಮೇಲೆ ಸಿಕ್ಕಿದ್ದಾನೆ ಅವನು, 20 ವರ್ಷದ ಮೇಲೆ. ಕೇಸ್ ಬಾರ ಆಯ್ತು, ಕೆಲವು ಕೇಸ್ಗಳು ಹೋಗ್ಬಿಡುತ್ತೆ ವರ್ಷ ಆಯ್ತು ಅಂತೇಳಿ. ಈ ಕೇಸ್ ಹೋಗೋದಿಲ್ಲ, ಮರ್ಡರ್ ಕೇಸ್ ಹೋಗೋದಿಲ್ಲ. ಎಷ್ಟು ಹಳೆಯದಾದ್ರೂ ಕೂಡ ಅದ ಅಪರಾಧನೇ. ಕೆಲವು ಹಾಗಲ್ಲ, ಕೆಲವು ದಿವಸ ಆದ್ಮೇಲೆ ಅದಕ್ಕೆ ಟೂ ಲೇಟ್ ಅಂದ್ಬಿಡ್ತಾರೆ. ಕೆಲವು ಕೇಸ್ ಹಾಕ್ಬೇಕಾದ್ರೆ ಯಾವಾಗ ಹಾಕ್ಬೇಕಾದ್ರೆ ಪ್ರಿಸ್ಕ್ರೈಬ್ ಟೈಮಲ್ಲಿ ಹಾಕ್ಬೇಕು, ಯಾವಾಗ ಹಾಕ್ಯಾರ ಉಪಯೋಗ. ಇದಕ್ಕೆ ಆ ಥರ ಇಲ್ಲ. ಬಟ್ ಇಲ್ಲಿ ಎಸ್ಕೇಪ್ ಆಗ್ಬೋದು, ದೇವರ ತಕ ಯಾರು ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರಿಗೆ ಆ ಭಯ ಇರುತ್ತದೆ ಅವ್ರಿಗೆ ಏನ್ ಮಾಡಿ ತಪ್ಪು ಮಾಡೋದೇ ಇಲ್ಲ. ಧನೇಶ ಪುತ್ರ ಕೌಧೃತಂ ತರುತ್ತ ಯಾರೋ ಸಿಕ್ಕಲಿಕ್ಕೆ ಅವ್ರು ಇರ್ತಾರೆ, ಸರ್ ಪ್ರತಿ ಎಕ್ಸಾಮು ಕಾಪಿ ಹೊಡೆದೇ ಪಾಸ್ ಮಾಡಿರುತ್ತೆ ಹೇಳ್ತಾರೆ. ಎಲ್ಲೂ ಸಿಕ್ಕಿಲ್ಲ ಮತ್ತೆ ಅವರು, ಅರ್ಥ ಆಯ್ತು ನಿಮಗೆ. ಪ್ರತಿ ಇದರಲ್ಲೂ ಕ್ಲಾಸ್ ಪಾಸ್ ಆಗಿರೋದು, ಬಾಯ್ ಬಿಟ್ಟು ಹೇಳ್ತಾರೆ. ಎಲ್ಲೂ ಸಿಕ್ಕಿಲ್ಲ ಹುಡುಗ ಹಾಗಿದ್ರೆ ಅದು ಅಭ್ಯಾಸ ಮಾಡ್ಕೊತೀರಿ ಅಂತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಅವರು ಸಿಕ್ಕೇಕ ಇಲ್ಲದ ಅದು ಸಿಕ್ಕಾಕೊಂಡಲ್ಲಿ ಮಾತ್ರಕ್ಕೆ ಆ ತಪ್ಪು ಸರಿ ಅಂತ ಆಗೋದಿಲ್ಲ, ಗೊತ್ತಾಯ್ತಾ. ಸಿಕ್ಕೊಂಡ್ರೆ ಇಲ್ಲೇ ಆಯ್ತು ಅನುಕೂಲ. ಕೆಲವರಿಗೆ ಅದು ಸಿಕ್ಕೊಂಡು ಅನುಕೂಲ ಯಾತಕ್ಕಾದ್ರೆ ಚೇಂಜ್ ಆಗಿಬಿಡ್ತಾರೆ. ಇನ್ಮೇಲೆ ಇಂಥ ಕೆಲಸ ಎಂದೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಫೇಲ್ ಆಗಿ ನೋಡಿ ವಿದ್ಯಾರ್ಥಿನ ಫೇಲ್ ಆಗಿರ್ತಾನೆ, ಯಾವುದೋ ಕಾರಣಕ್ಕೆ ಫೇಲ್ ಆಗಿಬಿಟ್ಟಿದ್ದಾರೆ, ಬಯಸ್ಕೊತಾರೆ. ಆಮೇಲೆ ಎಲ್ಲಾದ್ರೂ ಫೇಲ್ ಅಲ್ಲ ರ್ಯಾಂಕ್ ಆಮೇಲೆ ಅಷ್ಟು ಚೇಂಜ್ ಆಗಿಬಿಡ್ತಾರೆ. ಇನ್ನೊಮ್ಮೆ ತಪ್ಪು ಮಾಡಬಾರ್ದು ಹಠ ಹಿಡಿತಾರೆ. ಅದು ಭಾರಿ ಚೇಂಜ್. ಅದು ತುಂಬ ಜನ ಆ ರೀತಿ ಇದ್ದಾರೆ. ಎಷ್ಟೋ ಜನ ಭಾರಿ ಗ್ರೇಟ್ ಪರ್ಸನಾಲಿಟೀಸ್ ಆದವರೆಲ್ಲ ಒಂದು ಕಾಲಕ್ಕೆ ತಪ್ಪು ಮಾಡಿಕೊಂಡು ಆಮೇಲೆ ಭಾರಿ ಸರಿ ಮಾಡಿಕೊಂಡು ಅದನ್ನು ಚಾಲೆಂಜಾಗಿ ತೊಗೊಂಡ್ಬಿಡ್ತಾರೆ. ಪ್ರಾಕ್ಟೀಸ್ ಮಾಡೋದು ಬೇರೆ, ಚಾಲೆಂಜ್ ಮಾಡೋದು ಬೇರೆ. ಚಾಲೆಂಜ್ ಮಾಡಿದ್ರೆ ಮುಂದೆ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲೇ ವಾಪಸ್ ಕೆಳಗೆ ಹೋಗ್ತಾ ಇರ್ತಾರೆ. ಇದೆಲ್ಲ ಸೈಕಾಲಜಿ ಕೂಡ ಹೌದು. ಶಾಸ್ತ್ರ ಫಿಲಾಸಫಿಯಲ್ಲಿ ಏನಿದೆ ಹಿಂದ್ಗಡೆಗೆ ಸೈಕಾಲಜಿ ಇರಲೇಬೇಕಲ್ಲ. ಸೈಕಾಲಜಿ ಶಾಸ್ತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಫಿಲಾಸಫಿ ಸೈಕಾಲಜಿ, ಅದಕ್ಕೆ ಎಲ್ಲ ಶಾಸ್ತ್ರಕ್ಕೂ ಎಲ್ಲ ವಿಷಯದಲ್ಲೂ ಸೈಕಾಲಜಿ ಹೆಲ್ಪ್ ಆಗುತ್ತೆ. ಮನಸ್ಸಿನಿಂದ ಏನು ಮಾಡಿ ಎಲ್ಲ ಕೆಲಸ ಮನಸ್ಸಿನಿಂದ ತಾನೇ ಮಾಡಬೇಕಾದ್ದು, ವರ್ಕ್ ಆಗೇ ಆಗುತ್ತೆ. ಅದ್ರ ಮೇಲೆ ಇರೋದು ಫಿಲಾಸಫಿ ಕೊನೆಗೆ. ಧನೇಶ ಪುತ್ರಕೌ ಧೃತಂ ತರುತ್ವಮಪ್ನುತಂ ತ್ವಿತಿ. ಧನೇಶ ಪುತ್ರಕೌ, ಧನೇಶ ಪುತ್ರಕೌ ಧೃತಂ ತರುತ್ವಂ ಪುತ್ರಕೌ ಎಂಬುದು ಕಾ ಕುತ್ಸರಿ ಅಂತ ಕರೀತಾರೆ. ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಬಾಲ ಬಾಲಕ, ಬಾಲ ಅಂದರೆ ಚಿಕ್ಕವನು, ಬಾಲಕ ಇನ್ನೂ ಚಿಕ್ಕವನು ಅಂತಾರೆ, ಇನ್ನೂ ಕಡಿಮೆ. ಆ್ಯಕ್ಚುಲಿ ಕುಬೇರನ ಮಕ್ಕಳವರು, ಆದರೆ ತಪ್ಪು ಮಾಡಿದ್ದಾರೆ. ಪುತ್ರ ಕೌ ಅಂತ ಸೇರಿಸಿ ಕರೆದರು, ಕುತ್ಸರ ಮಾಡ್ತಾರೆ. ದೇವತೆಗಳ ಮಕ್ಕಳಾದರೂ ಅಂತ ತಪ್ಪು ಮಾಡಿದ್ದಾರೆ. ಇದರಿಂದ ಏನಾಯಿತು, ಶ್ರೀಮಂತರ ಮಕ್ಕಳು ಅಧಿಕಾರಿಗಳ ಮಕ್ಕಳು ತಪ್ಪು ಮಾಡೋದಿದೆ ಅಂತ ಅರ್ಥ ಆಯ್ತು. ಅವ್ರು ತಪ್ಪು ಮಾಡ್ಲಿಕ್ಕೆ ಏನು ಕಾರಣ, ಅವರಿಗೆ ಅಪ್ಪನ ಅಧಿಕಾರ ಕಾಪಾಡುತ್ತೆ ಅಂತೇಳಿ. ಅಪ್ಪನ ಅಧಿಕಾರ ನಮ್ಮಿಂದ ಇರುತ್ತೆ, ಸಿಕ್ಕಾಕೊಂಡ್ರೆ ಬಿಡಿಸ್ತಾರೆ. ಆ ರೀತಿ ಆಗುತ್ತೆ, ಎಷ್ಟೋ ಎಸ್ಕೇಪ್ ಆಗಿಬಿಡ್ತಾರೆ. ಟಿವಿ 4 ದಿವಸ ಬರುತ್ತೆ, ಆಮೇಲೆ ಸುದ್ದಿ ಇಲ್ಲ, ಅವ್ರ ಹೆಸರೇ ಇರೋದಿಲ್ಲ, ಅದು ಕೇಸ್ ಮುಚ್ಚೋಗ್ಬಿಡುತ್ತೆ. ಅದು ಬೇಕಾಷ್ಟಾಗುತ್ತೆ. ಆದರೆ ಕೊನೆಗೆ ಪನಿಷ್ ಆಗುತ್ತೆ, ದೇವ್ರು ಮಾಡ್ತಾರೆ. ಧನೀಶ ಪುತ್ರ ಕೌಧೃತಂ. ಹಾಂ ಹಾಂ ಅಲ್ಲ, ಅದಕ್ಕೆ ದೇವತೆಗಳಿಗೆ ಶಾಪ ಬರಲಿಕ್ಕೆ ಏನು ಕಾರಣ ಅಂದರೆ ಪ್ರಾರಬ್ಧ. ಅದರಿಂದಾಗಿ ಅಸರಾವೇಶ, ಅದರಿಂದ ತಪ್ಪು ಮಾಡ್ತಾರೆ, ಅದಕ್ಕೆ ಶಾಪ ಬರುತ್ತೆ, ಮುಗಿತಲ್ಲಿಗೆ. ಆದರೆ ದೇವರು ಏನು ಮಾಡ್ತಾನೆ ಅಂದರೆ ಆ ಶಾಪ ಪ್ರಾರಬ್ಧ ಕಳೀಲಿಕ್ಕೆ ಶಾಪ ಉಪಯೋಗ ಆಯಿತು. ಬಟ್ ಅಡ್ವಾಂಟೇಜ್ ಇದೆ ಅಂದರೆ ಅದರಿಂದ 2 ಅಡ್ವಾಂಟೇಜ್ ಇದೆ. ಈ ರೀತಿ ಮಾಡಬಾರದು ಅಂತೇಳಿ ಲೋಕ ಸಂಗ್ರಹ ಮಾಡೋದ್ರಿಂದ ಒಂದು ಪುಣ್ಯ ಬಂತು, ಇನ್ನೊಂದು ಪುಣ್ಯ ವೃದ್ಧಿಗೆ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ಯಾರ್ಯಾರಿಗೆ ಪ್ರಾರಬ್ಧ ಕರ್ಮ ಇದ್ದು ತಪ್ಪನ್ನು ಮಾಡ್ತಾರೆ, ಹೆಚ್ಚು ಕೇಸ್ಗಳು ಏನಾಗುತ್ತೆ ಅವರಿಗೆ, ಆದದ್ದೆಲ್ಲ ಒಡಿತೇ ಆಯಿತು, ಇನ್ನು ಒಳ್ಳೆಯದಕ್ಕೆ ಕಾರಣ ಆಗುತ್ತೆ. ಈ ದೇವ್ರ ದರ್ಶನ ಇತ್ಯಾದಿ ನಡೀತಲ್ಲ, ಅದು ಅದೇ ಕಾರಣ. ಗೊತ್ತಾಯ್ತಾ ಸ್ವರೂಪ. ಅದರಿಂದ ಏನಾಗಿತ್ತು, ನಮಗೆ ಇಷ್ಟೆಲ್ಲ ಜ್ಞಾನಿಗಳಾಗಿ ದೇವರು ಕಂಡವರಾಗಿ ಪ್ರಾರಬ್ಧವನ್ನು ಅನುಭವಿಸೋದಾದರೆ ಏನು ಇಷ್ಟೆಲ್ಲ ಅನುಭವಿಸೋದಾದ್ರೆ ಇಷ್ಟು ಮಾಡಿದ್ದೆಲ್ಲ ಸಾಧ್ಯ ವ್ಯರ್ಥ ಆಯ್ತಲ್ಲ ಅಂತ ಕೇಳಿದ್ರೆ ಅಲ್ಲ, ಆ್ಯಡ್ ಆಗುತ್ತೆ. ಮುಂದೆ ಯಾವುದಕ್ಕೆ ಹೆಲ್ಪ್ ಆಗುತ್ತದ, ಆನಂದ ಉನ್ನಹ ಕಾರಣ ಆಗುತ್ತೆ.
ಎಷ್ಟು ಹೆಚ್ಚು ಕೇಸ್ನಲ್ಲಿ ಹಾಗೆ ಆಗೋದು. ಕೆಲವು ಕೇಸ್ ಬಿಟ್ಬಿಟ್ರೆ 99% ಕೇಸ್ ಒಳ್ಳೇದಕ್ಕೆ. ಆದ್ರೆ ಈಗ ಒಂದು ಪ್ರಶ್ನೆಗೆ ಉತ್ತರ ಬರುತ್ತೆ. ಪರಮಾತ್ಮ ಪ್ರಾರಬ್ಧ ಯಾಕೆ ಇಡಬೇಕು ಈ ಮಧ್ಯೆ? ಹೊತ್ತಾರೆ ದೇವರು ಸರ್ವಶಕ್ತ. ನಚ ಕರ್ಮ ವಿಮಾಮನ ಕಾಲ ಗುಣ ಪ್ರವೃತ್ತಿ ಈಶಂ ಅಚಿತ್ತನು ತದ್ಯತ ಅಂತ ಹೇಳಿದ್ದೀರಿ. ಅಂದಮೇಲೆ ಯಾಕೆ ಇದು ಮಾಡಬೇಕು? ಹೌದಲ್ಲ? ಅದಕ್ಕೆ ಹೇಳ್ತಾರೆ ಆ ಪುಣ್ಯಕ್ಕೆ ಹೆಲ್ಪ್ ಮಾಡುತ್ತಾರೆ. ಆದ್ದರಿಂದ ಬಹಳ ಅನುಕೂಲ ಆಗುತ್ತೆ. ಇಲ್ಲಿ ಹೋದ್ರೆ ಏನು ಮಾಡ್ತಿದ್ದ ದೇವರು? ಇನ್ನೊಂದು ಅಡ್ವಾಂಟೇಜ್ ಇದೆ. ಎರಡು ಉತ್ತರ ಕೊಡೋದು. ಒಂದು ಉತ್ತರ ಏನು? ಸರಿಯಾಗಿ ಯೋಚನೆ ಮಾಡೋದು. ಈ ಪ್ರಾರಬ್ಧನೇ ಇಲ್ಲ ಅಂತ ತಿಳ್ಕೊಳ್ಳಿ. ಅಪ್ರೋಚ್ ಏನಾಗ್ತದೆ? ಅದು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಒಂದು ಒಂದು ನಮ್ಗೆ ಅಪ್ರೋಚ್ ಜ್ಞಾನಿಗಳು ನೋಡ್ಲಕ್ಕೆ ಒಬ್ರು ಸಿಗೋದಿಲ್ಲ ಅಂತ ಕಡೆಗೆ ಒಬ್ರು ಇಲ್ಲ, ಗೊತ್ತಾಯ್ತಾ? ಆದರೆ ನಿಮ್ಗೆ ಎಕ್ಸಾಂಪಲೇ ಇಲ್ಲ, ಹಾಗಾಗಿಬಿಡೋದು. ಎಕ್ಸಾಂಪಲ್ ಒಬ್ರು ಇರಬೇಕು. ಅದು ಲೋಕದಲ್ಲಿ ಅದ್ರ ಲೋಕ ಸಂಗ್ರಹ. ಅವ್ರು ನೋಡ್ಕೊಂಡು ತೆಲ್ಲಕ್ಕೆ ಶುರುವಾಗುತ್ತೆ. ಆಮೇಲೆ ಅಲ್ಲಿ ಅಡ್ವಾಂಟೇಜ್ ಅವ್ರಿಗೆ ಆನಂದ ವೃದ್ಧಿ ಅಲ್ಲಿ ಶುರುವಾಗುತ್ತೆ. ಆದಷ್ಟು ದೇವರು ಸರ್ವಸಮರ್ಥ ಆದಮೇಲೆ ಕರ್ಮಾಧೀನನಾದನಲ್ಲ, ಮೀಮಾಂಸಕರ ವ್ರತ ಬರುತ್ತೆ. ಕರ್ಮಾಧೀನ ಆಗಿಲ್ಲ. ದೇವ್ರು ಏನು ಮಾಡಿದ್ದಾನೆ ಅದನ್ನ ಉದ್ದೇಶಪೂರ್ವಕ ಏನು ಮಾಡಿದ್ದಾನೆ ಅದನ್ನ ಇಟ್ಟಿದ್ದಾರೆ. ಇಟ್ಟು ಮುಂದೆ ಅಡ್ವಾಂಟೇಜ್ ಕೊಡ್ತಾರೆ. ಅದರಿಂದ ತಪ್ಪಲ್ಲ. ಅರ್ಥ ಆಯ್ತಾ? ಒಂದು ಸಿಂಪಲ್ ನೋಡಿ, ಬ್ಯಾಂಕ್ನಲ್ಲಿ ಅಕೌಂಟ್ ಕ್ಲೋಸ್ ಮಾಡ್ದ ಅಂತ ತಿಳ್ಕೊಂಡು ಅಕೌಂಟ್ ಕ್ಲೋಸ್ ಮಾಡ್ದ, ಅಲ್ಲಿ ಮುದೋದ್ ಕತೆ. ಸ್ವಲ್ಪ ಅಷ್ಟೇ ಮಿನಿಮಮ್ ಅಕೌಂಟ್ ಇಟ್ಬಿಟ್ಟಿದ್ದಾರೆ. ಯಾವುದೋ ಒಂದು ಅಡ್ವಾಂಟೇಜ್ ಬಂತು ಸೇರುತ್ತೆ ಅದಕ್ಕೆ, ಗೊತ್ತಾಯ್ತಾ? ಈಗ ಯಾವುದೋ ಒಂದು ಅಡ್ವಾಂಟೇಜ್ ಸಿಕ್ತು ಇವ್ರಿಗೆ ಇದ್ದಿದ್ದರಿಂದ, ಅಕೌಂಟ್ ಇದ್ದರಿಂದ ಏನಾಯ್ತು ಅವನಿಗೆ ಹೆಲ್ಪ್ ಆಯ್ತದ. ಇಲ್ಲದವರು ಹೋಗ್ಬಿಡ್ತಾ ಇತ್ತು. ಕೆಲವು ಅಕೌಂಟ್ ಕ್ಲೋಸ್ ಮಾಡಿದ್ದೇ ಒಳ್ಳೆಯದು. ಯಾಕೆಂದ್ರೆ ಯಾವುದೋ ರೂಲ್ ಬಂದಿರುತ್ತೆ, ಅದ್ರ ಪ್ರಕಾರ ಎಸ್ಕೇಪ್ ಅದ, ನಮಗೆ ಗೊತ್ತಾಗಲ್ಲ ಏನು ಅಂತ ಹೇಳಿಬಿಟ್ಟು. ಅದೆಲ್ಲ ದೇವ್ರ ಸಂಕಲ್ಪ. ಇದು ಯೋಚನೆ ಮಾಡಿದಾಗ ಕೆಟ್ಟವರಿಗಾದರೆ ಕೆಟ್ಟದಕ್ಕೆ ಕಾರಣ, ಒಳ್ಳೆಯವರಿಗಾದ್ರೆ ಈ ದುರ್ಯೋಧನ ಇದ್ದಾರೆ, ಬಿದ್ದ, ಭೀಮಸೇನರು ಹೊಡೆದ್ರು. ಸುಮ್ಮನೆ ಸತ್ತೋಗ್ಬಾರ್ದೆ, ಆಗ ಕೊಲ್ಲ ಹೊಡಿಬಾರ್ದೆ ಇವರು? ಕೊಲ್ಲ ಹೊಡೆದ್ರೆ ಏನಾಗ್ತಿತ್ತು? ಅಲ್ಲ, ಏನಾಗ್ತಿತ್ತು ಹೇಳಿದ್ರು? ರಾತ್ರಿ ಅಶ್ವತ್ಥಾಮರಿಂದ ಎಷ್ಟು ಜನ ಸತ್ರು ಪಾಂಡವರ ಕಡೆಯವರು? ಆ ಪ್ರಸಂಗ ಬರ್ತಿರ್ಲಿಲ್ಲ. ಅರ್ಥಾತ್ ಉಪ ಪಾಂಡವರು ಇರ್ತಾ ಇದ್ರು, ಎಲ್ಲ ಇರ್ತಿದ್ರು, ಪ್ರಸಂಗನೇ ಬರ್ತಿರ್ಲಿಲ್ಲ. ಅದೆಷ್ಟು ಆಗ್ತಿತ್ತು. ನಮ್ಗೇನು ಅನ್ಸ ಭೀಮಸೇನ ಎಂತ ಕೆಲಸ ಮಾಡಿದ್ರು, ಕೊಂದೇ ಬಿಡ್ಬೇಕಾಯ್ತು ಸುಮ್ಮನೆ. ತಮ್ಮ ಮಕ್ಕಳೇ ಹೊಡಿತಿದ್ರಲ್ಲ ಇವತ್ತೇ, ಗೊತ್ತಾಯ್ತು? ತಮ್ಮ ಮಕ್ಕಳೇ ಹೊಡಿತಿದ್ದಿಲ್ಲ, ಉತ್ತರಾಗ ಸಮಸ್ಯೆ ಏನು ಬರ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ಏನಿರ್ತಿತ್ತು ನೋಡಿದ್ರೆ, ಪಾಂಡವ ಎಷ್ಟು ದೊಡ್ಡ ಗೆಲುವು ಗೆದ್ರು ಅಂತ ಹೆಸರು ಬರ್ತಿತ್ತು. ಯಾಕೆ ಮಾಡಲಿಲ್ಲ? ಅದೆಲ್ಲ ಗೊತ್ತು ಅವ್ರಿಗೆ. ಯಾಕೆ ಮಾಡಿದ್ರು? ದುರ್ಯೋಧನ ಪಾಪ ವೃದ್ಧಿ ಆಗಬೇಕು. ದುಷ್ಟನ್ನ ನೆನ್ಪಿಟ್ಕೊಂಡ್ಬಿಡ್ಬೇಕು. ಒಂದು ಮಾತದ್ದು, ದುಷ್ಟರು ಯಾವುದಾದ್ರು ಎಸ್ಕೇಪ್ ಆಗ್ತಾರೆ, ಒಂದು ಆಕ್ಸಿಡೆಂಟು ಯಾವ್ದು ಎಸ್ಕೇಪ್ ಆಗ್ತಾರೆ. ಅದ್ರ ಅರ್ಥ ಇರೋದ್ರೆ ಅವ್ರು ಇನ್ನೂ ಪಾಪ ಮಾಡ್ಲಿಕ್ಕೆ ಬಾಕಿ ಇದೆ ಅಂತ, ಇನ್ನೂ ಬಾಕಿ ಇದೆ. ಇನ್ನು ಒಳ್ಳೆಯವರು ಇರ್ತಾರೆ, ಅವರು ಅಪಘಾತದಿಂದ ಪಾರಾದ್ರು, ಇನ್ನೂ ಭಾರಿ ಒಳ್ಳೇದು ಮಾಡ್ಲಿಕ್ಕಿದೆ, ಗೊತ್ತಾಯ್ತಾ? ಸಿಂಪಲ್ ಅದು. ಅವ್ರ ಸಾಧನೆ ಇನ್ನೂ ಅವರವ್ರ ಫೀಲ್ಡ್ ಸಾಧನೆ ಮಾಡ್ತಾರೆ. ಅವ್ರು ಎಷ್ಟು ಆ್ಯಕ್ಚುಲಿ ಅಬ್ಸರ್ವ್ ಮಾಡಬೇಕಾದ್ರೆ ಹಾಗಾಗಿರುತ್ತೆ. ಯಾರೋ ದೊಡ್ಡ ಮನುಷ್ಯ ಆಕ್ಸಿಡೆಂಟಲ್ಲಿ ಬಳ್ಕೊಂಡ್ಬಿಡ್ತಾರೆ, ಇನ್ನೂ ಭಾರಿ ದೊಡ್ಡ ಕೆಲಸ ಮಾಡ್ತಾರೆ ಆಮೇಲೆ. ಇದು ಸರಿಯಾಗಿ ಯೋಚನೆ ಮಾಡಿದರೆ ನಿಜವಾಗ ಪ್ರತಿ ಇದರಲ್ಲೂ ಕೂಡ ನಮಗೆ ಸರಿಯಾಗಿ ಕಾಣುತ್ತಾರೆ. ಯೋಚನೆ ಮಾಡೋದಿಲ್ಲ ಅಷ್ಟೇ ನಾವು. ಎಷ್ಟೋ ದುಷ್ಟರು ನೋಡ್ತೀವಿ, ಅವತ್ತೇ ಸತ್ತರೆ ಇದೆಲ್ಲ ಆಗ್ತಿದ್ದಿಲ್ಲ ಅಂತ. ಇದು ಆಗಲಿ ಅಂತಾನೆ ದೇವರು ಬಿಟ್ಟಿರೋದು. ವಾಯುದೇವರು ಸರ್ವರ ಸ್ವರೂಪ ತಿಳಿದವರು, ಕೃಷ್ಣ ಸಾಕ್ಷಾತ್ ಇದು. ಇಷ್ಟಾದರೂ ಹಾಗೆ ನಡೀತು ಅಂತ ಕೇಳಿದ್ರೆ ಉದ್ದೇಶ ಅವ್ರಿಗೆ ಹಾಗೇ ಇತ್ತು. ಹಾಗೆ ಕೃಷ್ಣ ಅವತ್ತು ಅವ್ರು ಇದೆಲ್ಲ ಮಾಡೋದು ಬೇಡ. ರಾತ್ರಿ ಶಿಫ್ಟ್ ಯಾಕೆ ಮಾಡಿಸ್ಬೇಕು ಶಿಬಿರದಿಂದ? ನಾವೆಲ್ಲ ಕೌರವರ ಶಿಬಿರಕ್ಕೆ ಹೋಗೋಣ ಅಂತ ಹೇಳಿ ಪಾಂಡವನ ಕರ್ಕೊಂಡು ಕೃಷ್ಣ ಆ ಕಡೆ ಹೋಗ್ಬಿಡ್ತಾನೆ. ಇಲ್ಲೇ ಇದ್ದಿದ್ದಾರೆ ರಾತ್ರಿ ಅವರು. ಹೆಚ್ಚೋದು ಏನು ಮಾಡೋಕ್ಕಾಗ್ತಿದ್ದಿಲ್ಲ. ಯಾಕೆ? ಭೀಮಸೇನರಿದ್ದಾರೆ ಅಲ್ಲಿ, ಕೃಷ್ಣನ ಜೊತೆಗಿರ್ತಾರೆ, ಏನು ಮಾಡೋಕ್ಕೆ ಸಾಧ್ಯ ಇರುತ್ತೆ. ಕೆಲವು ಏನು ತಿಳ್ಕೊಂಡು ನಮ್ಮವರೇ ಬರೀತಾರೆ, ಕೃಷ್ಣ ಯಾತಕ್ಕೆ ಪಾಂಡವರ ಆ ಕಡೆ ಕರ್ಕೊಂಡು ಹೋದಾದ್ರೆ ಅವ್ರ ರಕ್ಷಣೆ ಮಾಡ್ಲಿಕ್ಕೆ ಅಂತೇಳಿ. ಅಲ್ಲ, ಅದು ಭೀಮ ಯಾರೋ ಅಶ್ವತ್ಥಾಮರ, ಕೃಷ್ಣನು ತಾನ ಜೊತೆಗಿದ್ದಾರೆ, ತನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿತ್ತು. ಕೃಷ್ಣ ತಾನು ಹುಡ್ಕೋಬೇಕು ಅಂತ ಆಗೋದ್ನ ಅಷ್ಟೆಲ್ಲ ಗೊತ್ತಿದ್ದು ಅವ್ರು ದೇವ್ರು ಆಗ್ತಾರೆ. ಯಾಕಾಗ್ತಾರೆ? ಆ ರೀತಿ ಮಾಡ್ತಾರೆ ಯಾರು ಕೂಡ. ಉದ್ದೇಶ ಇದೆ, ಸಂಕಲ್ಪ ಆಗಿದೆ ಅಂತ ಅರ್ಥ. ಎಷ್ಟು ಮಹಾಭಾರತ ಪ್ರತಿಯೊಂದು ಇನ್ಸಿಡೆಂಟು ನೋಡ್ತಾ ಹೋದ್ರೆ ಒಳ್ಳೆ ಇದಿರುತ್ತೆ. ಈಗ ಇನ್ಸಿಡೆಂಟ್ ಕೆಡಿಸಿಬಿಡ್ತಾರಲ್ಲ ಕಥೆಗಳನ್ನ, ಅಲ್ಲಿ ಏನು ವಿಮರ್ಶೆ ಮಾಡೋದು? ವಿಮರ್ಶೆ ಮಾಡೋ ಡೇಟಾನೇ ರಾಂಗ್ ಇದೆ. ರಾಂಗ್ ಡೇಟಾ ಕೊಟ್ಟು ಕರೆಕ್ಟ್ ರಾಂಗ್ ಆನ್ಸರ್ ಬರುತ್ತೆ ಅಂದರೆ ಡೇಟಾನೇ ಸರಿ ಇಲ್ಲ. ಸರಿಯಾಗಿ ಮಹಾಭಾರತ ರಾಮಾಯಣ ಓದಿ ಪ್ರಶ್ನೆ ಕೇಳಿದ್ರೆ ಒಳ್ಳೆ ಉತ್ತರ ಸಿಗುತ್ತೆ. ಇವ್ರು ಕೇಳೋದು ಕೆಟ್ಟ ಕೆಟ್ಟ ಕಥೆನ ಓದ್ತಾರೆ, ನೋಡ್ತಾರೆ, ಆ ಪ್ರಶ್ನೆ ಕೇಳ್ತಾರೆ, ಅದು ಸದ್ಯ ಇರೋ ಸದ್ಯರು ಕಳ್ಕೊಂಡ್ಬಿಡ್ತಾರೆ. ಹೇಳೋರಿಗೂ ಉತ್ಸಾಹ ಬರೋದ್ರೆ ಕೇಳೋರಿಗೂ ಬರೋದಿಲ್ಲ. ತಥೋಹಿ ಅದಕ್ಕೆ ಫಸ್ಟ್ ಆಚಾರ್ಯ ನಿರ್ಣಯ ಏನು ಮಾಡಿಬಿಟ್ಟು ಫುಲ್ಲು ಕಥೆ ಫಸ್ಟ್ ಕ್ಲಾಸಾಗಿ 100% ಹೇಳಿಬಿಟ್ಟು ಈಗ ವಿಮರ್ಶೆ ಮಾಡಿ ನೋಡೋಣ ಅಂತ ಗೊತ್ತಾ ಬಲ್ಲೇನು ಮಾಡಿ ತೋರಿಸ್ತಾ ಹೋಗ್ತಾರೆ. ತಥೋ ಹಿತೌ ನಿಜಾಂ ತನುಂ ಹರೇ ಪ್ರಸಾದತ ಶುಭೌ ಅವಾಪತು ಸ್ತುತಿಂ ಪ್ರಭೋ ವಿಧಾಯ ಜಗ್ಮತುರ್ಗೃಹಂ. ಅವರೆಲ್ಲ ಯಾರೇನು ಶಾಪ ಬಂತು? ಅವ್ರಿಗೆ ನಾರದರ ಶಾಪ ಬಂತು. ಯಾತಕ್ಕೆ? ದಿಗಂಬರೌ ಹೇಳ್ತಾರೆ, ತರುತ್ವಮಾಪ್ನುತಂತ್ವಿತಿ ತಥೋ ಹಿತಾಂ ತೌ ನಿಜಾಂ ತನುಂ ಹರೇ ಪ್ರಸಾದತಃ ಶುಭೌ ಅವಾಪತು ಪ್ರಭೋ ವಿಧಾಯ ಜಗ್ಮತು
ಗೃಹಂ ತಮ್ಮ ಇದಕ್ಕೆ ಹೋದ್ರು. ನಾರದಾಂತಿಕೆ ಶಾಪ ಕೊಟ್ಟವರು ಯಾರು? ನಾರದರು. ಆ ಧನೇಶ ಪುತ್ರಕವು ಇವರು. ಕಾರಣ ಏನು? ಬಂದಿದ್ದೇನು ತರುತ್ವ. ಕಾರಣ ಏನು ಅಂದರೆ ದಿಗಂಬರವು ಅಂತ ಹೇಳಿ ಅವ್ರು ವಸ್ತ್ರರಹಿತರಾಗಿ ಕಾಣಿಸ್ಕೊಂಡ್ರು. ಯಾರ ಮುಂದೆ? ನಾರದ ಮುಂದೆ. ಎಂದು ಕೂಡ ಅದು ನಿಷಿದ್ಧ, ಹಾಗೆ ಮಾಡಿಕೊಡುದು. ಹಾಗೆ ಮಾಡಿದ್ದಕ್ಕೆ ಅಪರಾಧ ಆಯ್ತು. ಅವ್ರು ಏನು ಮಾಡಿ ಚೇಷ್ಟೆ ಮಾಡಕ್ಕೆ ಹೋದ್ರು, ನಾರದರನ್ನ ಶಾಪ ಕೊಟ್ಟರು. ಇದರಿಂದ ಏನು ಪಾಠ? ಬಿಡುದು ಜಗತ್ತಿಗೆ ಪಾಠ. ಆ ರೀತಿ ಇರಬಾರ್ದು. ಆ ರೀತಿ ಇದ್ರೆ ಮಹಾಪಾಪ, ಶಾಪಕ್ಕೆ ಕಾರಣ ಆಗತ್ತೆ. ಅವ್ರು ತಿಳ್ಕೊಂಡು ಶಾಪ ಕೊಟ್ಟಾಗ ಶಾಪ ಕೊಟ್ಟವರಿಗೂ ಪುಣ್ಯ. ತಿಳ್ಕೊಂಡು ಶಾಪ ಕೊಟ್ಟರೆ ಶಾಪ ಕೊಟ್ಟವರಿಗೂ ಪುಣ್ಯ ಬರುತ್ತೆ. ಅದು ಪರ್ಸನಲ್ ತಗೊಂಡು ಶಾಪ ಕೊಟ್ಟರೆ ಪುಣ್ಯ ಹೋಗ್ಬಿಡುತ್ತೆ, ಪಾಪ ಬರೋದಿಲ್ಲ, ಪುಣ್ಯ ಹೋಗುತ್ತೆ ಅವ್ರಿಗೆ ಅಷ್ಟೇ. ಏನೇ ಅವಧೂತರ ಬೇರೆ, ಬೇರೆಯವ್ರಿಗೆ ಬೇರೆ, ಅವಧೂತರಿಗೆ ಬೇರೆ. ಎತ್ತಿಗಳು ಹಾಕ್ತಾರೆ ಅಂತ ಮುಡ್ದವ್ರು ಹಾಕಕ್ಕೆ ಬರುತ್ತೆ. ಎತ್ತಿ ಥರ ಯಜ್ಞೋಪವಿತಾರಲ್ಲ ಎತ್ತಿಗಳಿಗೆ ಬಿತ್ತಾಕ್ಬಿಟ್ಟು ನಾನು ಎತ್ತಿ ಅಂತ ಕರ್ಕೊಂಡ್ರೆ ಈಗ ತಪ್ಪೋದು. ಎತ್ತಿ ಆಶ್ರಮ ತೊಗೋಬೇಕಾದ್ರೆ ಸುಮ್ಮನೆ ಬಿತ್ತಾಕಿರೋ ಬರೋದು. ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ಪೊಲೀಸ್ ಆಗಿಬಿಡ್ತಾನ? ಯೂನಿಫಾರ್ಮ್ ಬೇರೆ ಇರಬೇಕು. ಕೆಲವ್ರು ಹೇಳ್ತಾರೆ ನಮಗೆ ಉಪನಯನ ಆಗಿಲ್ಲ, ನಿಮಗೆ ಬರಲ್ಲ ಅಂದರೆ ಉಪನಯನ ಮಾಡ್ಕೊತೀವಿ ನಾವು ಅಂತಾರೆ. ಮಾಡಿಸ್ತೀವಿ ಅಂತ ಕೆಲವರು ತಯಾರು ಇದ್ದಾರೆ. ನನಗೇನಾಗುತ್ತೆ, ಯಾರು ಸಾಚ ಯಾರು ಡೂಪ್ಲಿಕೇಟ್ ಗೊತ್ತೇ ಆಗುತ್ತೆ. ತಥೋ ಹಿತೌ ನಿಜಾಂ ತನುಂ ಹರೇಹೇ ಪ್ರಸಾದತ ಶುಭೌ. ಅವ್ರು ಕೆಟ್ಟವರಾಗಿದ್ದಕ್ಕೆ ಅಧೋಗತಿ ಆಯಿತು. ಸ್ವರೂಪತ ಒಳ್ಳೆಯವರಾಗಿದ್ದಕ್ಕೆ ಇದೆಲ್ಲ ಕಾರಣ ಕೊಡದೆ ಹೋದರೆ ಇನ್ನೇನು ಅಂದರೆ ಇವ್ರಿಗೆ ಯಾಕೆ ಒಳ್ಳೇದಾಗಬೇಕು? ಇಬ್ಬರು ಸೇಮ್ ಡೇ ಸತ್ರು, ಇಬ್ಬರಿಗೂ ದುರ್ಗತಿ ಆಗಬೇಕು ಒಂದು, ಅಥವಾ ಇಬ್ಬರಿಗೂ ಆಗ್ಬೇಕು. ಇದೆಲ್ಲ ಯಾಕೆ ಅವ್ರಿಗೆ ಮಾತ್ರ ಕೆಟ್ಟ ಗತಿ, ಇವ್ರಿಗೆ ಯಾತಕ್ಕೆ ಅಂತ ಕೇಳಿದ್ರೆ ಅವ್ರು ರಾಕ್ಷಸರು. ಸ್ವರೂಪನೇ ಕೆಟ್ಟದು, ಉದ್ದೇಶನೂ ಕೆಟ್ಟದು, ವರನೂ ಎಲ್ಲ ಹೋಪ್ಲೆಸ್ ಇತ್ತು. ಇವ್ರದ್ದು ಹಾಗಲ್ಲ. ಏನಾಗಿತ್ತು? ಇವ್ರು ಬೇಸಿಕಲಿ ಒಳ್ಳೆಯವರು. ಆ ತಪ್ಪಿನಿಂದ ಹಾಗಾಗಿತ್ತು. ತಪ್ಪು ಹೋಯಿತು, ಸರಿ ಹೋಯ್ತು ಅಷ್ಟೇ. ಇಲ್ಲ ಹೋಗಿದ್ರೆ ದೇವರಿಗೆ ಸಮ ಅಂತ ಆಗಲಿಲ್ಲ. ಆಗ ಸಮಃ ಅಂತ ಶಾಶ್ವತ ಸಮ ವಿಷ್ಣು ಸಹಸ್ರನಾಮದಲ್ಲಿ. ಸಮ ಅಂದ್ರೆ ಏನು? ನಿಷ್ಪಕ್ಷಪಾತಿ. ಏನು ನಿಷ್ಪಕ್ಷಪಾತಿ? ಇವರು ಸದ್ಗತಿ ಕಳಿಸಿ ದುರ್ಗತಿ ಕಳಿಸಿದ್ರೆ ಪಕ್ಷಪಾತ ಆಗಲಿಲ್ವ ಅಂತ ಕೇಳಿದ್ರೆ ಇಲ್ಲ, ಇಷ್ಟೆಲ್ಲ ಇದೆ. ಗೊತ್ತಾಯ್ತಾ? ಅದಕ್ಕೆ ಹಾಗಾಯ್ತು. ಕೆಲವರು ಪ್ರಶ್ನೆ ಮಾಡ್ತಾರೆ, ನಮ್ಮ ಮಗ ಅವ್ರ ಜೊತೆ ಕೂತವ್ರು, ಅವನೇ ಫಸ್ಟ್ ಕ್ಲಾಸ್ ಕೊಟ್ಟಿದ್ದೀರಿ, ಇವ್ನ್ಯಾಕೆ ಫೇಲ್ ಮಾಡಿದ್ದೀರಿ, ಜೊತೆಗೆ ಕೊಟ್ಟಿದ್ರು ಅಂತ ಕೇಳಿದ್ರೆ ಜೊತೆ ಕೊಡೋದಕ್ಕೆ ಕಾರಣ ಗೊತ್ತಾಗಿದ್ರೆ ಅದು ಅವತ್ತು ತೋರಿಸ್ತು ಪೇಪರ್ ನೋಡ ಬರೆದಿದ್ದಾರೆ, ಅವು ಹೋಗ್ಬಿಡ್ತಾರೆ. ಅಷ್ಟು ಆನ್ಸರ್ ನೋಡಿ ಹೇಗಿದೆ. ಜೊತೆ ಕೊಡೋದು ಪಾಸಿಗೆ ಕಾರಣ ಅಂತ ಹೇಳಿದ್ರೆ ಸರಿಯಾಗಿ ಆನ್ಸರ್ ಬರೆಯೋದು ಪಾಸಿಗೆ ಕಾರಣ. ಅದು ಮಾಡಿಲ್ಲ ಅಷ್ಟೇ. ಸರಿಯಾದ ಸಾಧನೆ ಇಲ್ಲದೆ ಹೋದರೆ ಎಂದು ಸದ್ಗತಿ ಆಗೋದಿಲ್ಲ. ಅವಾಪುತು ಸ್ತುತಿಂ ಪ್ರಭೋರ್ ವಿಧಾಯ ಜಗ್ಬತರು. ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ಅವರು? ನಳಕೂಬರ್ ಮಣಿಗ್ರೇವ ಕೃತ ಕೃಷ್ಣ ಸ್ತುತಿ ಭಾಗವತಲ್ಲಿ ಬರುತ್ತೆ. ಸ್ತೋತ್ರ ಮಾಡ್ತಾರೆ, ಅನುಗ್ರಹ ಮಾಡಿ ತಗೊಂಡು ಹೊರಟು ಬಿಡ್ತಾರೆ. ಈ ಕೊನೆ ಪುಣ್ಯಕ್ಕೆ ಕಾರಣ ಆಯಿತು. ಇಷ್ಟೆಲ್ಲ ಮಾಡಿದ್ದಕ್ಕೆ ದೇವರ ದರ್ಶನ ಆಯಿತು, ಸ್ತೋತ್ರ ಮಾಡಿದ್ರು, ಪುಣ್ಯ ಕಟ್ಟಿಕೊಟ್ಟು ತಮ್ಮ ರೂಪ ಸೇರಿಕೊಟ್ಟು. ನಲಕೂಬರ ಮಣಿಗ್ರೀವು ಮೋಚಯಿತ್ವಾತು ಶಾಪತಃ ವಾಸು. ನೋಡಿ, ಮೋಚಯಿತ್ವ ಅಂತ ಹೇಳಿದ್ರು, ವಾಸುದೇವ ಅಂತ ಕರೆದು. ಮುಕ್ತಿ ಕೊಡೋ ರೂಪ ಯಾವುದು? ವಾಸುದೇವ. ಪದ ಉಪಯೋಗಿಸ್ಬೇಕಾದ್ರೆ ಉಳಿದವರೇ ಛಂದಸ್ಗೋಸ್ಕರ ಬರೋದು ಅಂತೇಳಿ ಅದು ವಾಸುದೇವನೇ ಬರೀಬೇಕಾ? ಬೇರೆ ಪದ ಬೇಲಕ್ಕೆ ಬರುತ್ತೆ. ಅದು ಛಂದಸ್ ಅಡ್ಜಸ್ಟ್ ಮಾಡೋದೇನು ಭಾರಿ ಕಷ್ಟದ ಕೆಲಸ ಅಲ್ಲ. ಅದೇ ಪದ ಹಾಕಿದ್ರೆ ಏನಿರುತ್ತೆ ಅಲ್ಲಿ? ವಿಶೇಷ ಇರುತ್ತೆ, ಏನೊಂದು ಕಾರಣ ಇರುತ್ತೆ. ವಾಸುದೇವೋಥ ಗೋಪಾಲೈಹಿ ವಿಸ್ಮಿತೈಹಿ ಅಭಿವೀಕ್ಷಿತ. ಇದೆಲ್ಲ ಗೋಪಾಲಕ್ಕೆ ಭಾರಿ ಆಶ್ಚರ್ಯ. ಇದೆಲ್ಲ ಅವ್ರಿಗೆ ಗೊತ್ತಾಗಲಿಲ್ಲ. ಉಳಿದೆಲ್ಲ ಎರಡು ಬರ ಬಿದ್ದಿದ್ದು ಅಷ್ಟು ಗೊತ್ತಾಯ್ತು ಅಷ್ಟೇ. ದೊಡ್ಡ ಬರಗಡೆ ಹೇಗೆ ಬಿದ್ದವು, ಕೃಷ್ಣ ಬದ್ದೆ ಎಳ್ಕೊಂಡು ಹೇಗೆ ಹೋದ, ದಿನದೇನು ಭಾಳ ಆಶ್ಚರ್ಯ ಆಗ್ತಾ ಇದೆ ಕೂಸಿಂದು ಅಂತ ಆ ಥರ ಅನ್ಕೊಂಡ್ಬಿಟ್ರೆ ಅವತ್ತು ಇದಾದ್ರು ಗೊತ್ತಾಗಲಿಲ್ಲ. ಎಲ್ಲರಿಗೂ ಎಲ್ಲ ಯಾಕೆ ಗೊತ್ತಾಗಬೇಕು? ಈ ಮಧ್ಯೆ ಅವರ ಯೋಗ್ಯತೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗಬೇಕಷ್ಟೆ. ವಾಸುದೇವ್ ಅಲ್ಲೂ ಹಾಗೆ ಬರೀ ಬಡ್ಡಿ ಶಕಟ ಕಾಣಿಸ್ತೇ ಹೊರತು ಶಕಟಾಸುರ ಕಾಣಿಸ್ಲಿಲ್ಲ. ಭೂತನೇಲಿ ಬಾಡಿ ಕಾಣಿಸ್ತು, ಇಲ್ಲಿ ಬಾಧೆ ಇಲ್ಲ. ಎಷ್ಟು ವ್ಯತ್ಯಾಸ. ತೃಣಾವರ್ತನಕ್ಕೆ ಒಂದೊಂದು ಕೇಸ್ ಬೇರೆ ಬೇರೆ ಕೇಸ್. ವಾಸುದೇವೋಥ ಗೋಪಾಲೈಹಿ ವಿಸ್ಮಿತೈಹಿ ಅಭಿವೀಕ್ಷಿತ. ಅವ್ರಿಗೆ ಭಾರಿ ಆಶ್ಚರ್ಯ. ಅಭಿವೀಕ್ಷಿತ, ಬರೀ ವೀಕ್ಷಿತ ಅಲ್ಲ, ಭಾರಿ ನೋಡಿ ಅದೇ ಕೃಷ್ಣನ ಹೇಗಿದ್ದಾನೆ, ಏನು ಮಾಡಿ ಆಶ್ಚರ್ಯ. ಇರಿಸೋದು ನೋಡೋಣ ಅಂತ ಹೇಳ್ತಾರಲ್ಲ, ಹಾಗೆ ಇರಿಸೋದು ನೋಡ್ಬೇಡೋಣ. ಇದೇ ಕುಸ ಮಾಡಿದ್ದು ಭಾಳ ಆಶ್ಚರ್ಯ ಅಂತ ಹೇಳಿ. ನೋಡಿದರೆ ಇವೆಲ್ಲ ಓಡಾಡ್ತಾ ಇದೆ, ಕೃಷ್ಣನ ಹೀಗೆಲ್ಲ ನೋಡ್ತಾ ಇಲ್ಲ. ಶಿಶು ಆಗಿರ್ಬೇಕಾಗಿದ್ದಾರೆ ಅಷ್ಟೇ ನೋಡೋದಕ್ಕೆ. ಆಕರ್ಷಕತ್ವವೆಲ್ಲ ಇದೆ, ಬಟ್ ಇವೆಲ್ಲ ಇಲ್ಲ. ಹೇಗೆ ಮಾಡಿದ? ಭಾಳ ಆಶ್ಚರ್ಯ. ನೋಡಿದ್ದೆ. ಅಭಿವೀಕ್ಷಿತ ವೃಂದಾವನಂ ಯಾಸುಸ್ಸನ್ ನಂದಸೂನುರ್ಬೃಹತೆ. ಅವ್ರ ಕೈ ಯಾತಕ್ಕೆ ಕೃಷ್ಣ ಕಂಡ ಅಂದರೆ ಗೋಪಾಲಕರು ಅದಕ್ಕೆ ಕಂಡ. ಗೋಪಾಲಕರು ಅದಕ್ಕೆ ಕಂಡ. ಗೋಪ ಅಂದ್ರೆ ಏನು? ಶಾಸ್ತ್ರ. ಶಾಸ್ತ್ರ ಓದೋರಿಗೆ ಏನು ಭೂಮಿ ಉಳಿದವ್ರಿಗೆ ಗೊತ್ತಾಗೋದಿಲ್ಲ ಅಂತ. ಶಾಸ್ತ್ರ ಗೊತ್ತಿದ್ದ ಕಣ್ಣಿತ್ತು, ರೂಪಜ್ಞಾನ ಬರೋಕೆ ಏನಿರ್ಬೇಕು ಅವನಿಗೆ? ಕಣ್ಣಿರ್ಬೇಕು. ದೇವ್ರ ಜ್ಞಾನ ಬರೋಕೆ ಏನಾಗ್ಬೇಕು? ಅದಕ್ಕೆ ಗೋಪಾಲನೆ ಮಾಡಿರ್ಬೇಕು. ಗೋ ಅಂದರೆ ಎರಡು. ಈ ಗೋಗಳನ್ನು ದಾನಾದಿ ಸಂರಕ್ಷಣೆ ಮಾಡಬೇಕು. ಆ ಶಾಸ್ತ್ರ ಗೋಗಳನ್ನು ಓದಿರ್ಬೇಕು. ಅನಾಕುಲಂ ಗೋಕುಲ ಮುಲ್ಲಲಾಸ. ಎರಡು ಗೋವುಗಳು. ಒಂದು ಗೋವಿನಿಂದ ಆರಾಧನೆಯಿಂದ ವೇದವ್ಯಾಸರು ಪ್ರೀತರಾಗ್ತಾರೆ, ಇನ್ನೊಂದು ಆರಾಧನೆಯಿಂದ ಕೃಷ್ಣ ಪ್ರೀತರಾಗ್ತಾರೆ. ಇಬ್ಬರು ಒಂದೇ. ಆದ್ದರಿಂದ ಗೋಗಳ ದಾನ ಭಾರಿ ಮುಖ್ಯ. ಅದು ಗೋದಾನ ಮಾಡಿದ್ದಕ್ಕೆ ಸದ್ಗತಿ ಹೋದ ಅಂತ ಹೇಳಲಿಲ್ಲ.
ಗೋದಾನ ಶಾಸ್ತ್ರ ಬಂತು, ಅಲ್ಲಿ ಸದ್ಗತಿ ಹೊರಟು. ಆಚಾರ್ಯ ಶಾಸ್ತ್ರ ಓದಿದ, ಈ ಗೋದಾನ ಮಾಡಿದ್ದಕ್ಕೆ ಆ ಗೋ ಸಿಕ್ತು, ಮುಂದೆ ಸದ್ಗತಿ ಹೊರಟು. ಗೋದಾನದ ಲಿಂಕ್ ಇದೆ ಯಾವಾಗಲೂ ಕೂಡ. ಏನೇ ಸಮಸ್ಯೆ ಬಂದರೂ ಕೂಡ ಮೊದಲು ಹೊಡಿಬೇಕಾದ ನಮ್ಮ ತಲೆಗೇನು, ಒಂದು ಗೋದಾನ ಮಾಡ್ಬೇಡ ಸರಿ ಹೋಗುತ್ತೆ. ಅದಕ್ಕೆ ಪ್ರತಿ ಸಂಸ್ಕಾರಕ್ಕೂ ಗೋದಾನ ಹೇಳ್ಬಿಟ್ಟಿದೆ. ಚೌಲ ಮಾಡಿದ್ರು ಗೋದಾನ ಮಾಡ್ದ, ನಾಮಕರಣ ಮಾಡಿದ್ರು ಗೋದಾನ ಮಾಡ, ಮುಂದಿನ ಸ್ಲೀವಲ್ಲಿ ಸೇಫ್ ಅವನು. ಅದು ಬಂದು ವ್ಯವಸ್ಥಿತವಾಗಿ ನಡೆದ ಇಲ್ಲ. ಒಂದು ಇದು ಮಾಡಿದಾಗೆ ನಾವು ಇನ್ಶೂರ್ ಮಾಡಿಬಿಟ್ಟು ಸೇಫ್ ಅಂತೀವಲ್ಲ, ಆ ಟೈಮ್ ಪ್ರತಿಯೊಂದಕ್ಕೂ ಗೋದಾನ ಇರಬೇಕು. ಅದು ಪೂರ್ತಿ ಹೋಗ್ಬಿಟ್ಟಿದೆ ಆ ಥರ ಆಗಿ. ನಳಕೂ ಪರಮಣಿ ಗ್ರೀವೋ ಮೋಚಯಿತ್ವಾ ತ್ವಚಾಪತಃ ವಾಸುದೇವೋಥ ಗೋಪಾಲೈ ವಿಸ್ಮಿತೈರಭಿವೀಕ್ಷಿತ ವೃಂದಾವನಂ ವಿಯಾಸು ಸನ್ನಂದಸೋನುರ್ಬೃಹಧ್ವನೆ ಸಸಜ್ಜರೋಮಕೂಪೇಭ್ಯೋ ಮೃಕಾನ್ ವ್ಯಾಘ್ರ ಸಮಾನ್ ಬಲೇ. ಅಲ್ಲಿಗೆ ನಾಳೆ ದಿವಸ ಬಂದಿರಬೇಕು.